15 ವರ್ಷ ಹಿಂದೆ ಕಂಪ್ಯೂಟರ್ ತಗೊಳ್ಳೋವಾಗ ಬರೀ ಮೇನ್ CPU ಮಾಡ್ತಾರೆ. ಈಗ CPU ಬಜೆಟ್ ಬಂದ್ಬಿಟ್ಟು 20% PC ದಲ್ಲಿ ಇರೋದು 3,60,000 ನಮ್ಮ ಬರೋದು ಇನ್ವಾಯ್ಸ್ ರೇಟ್ ಇದೆ. 5090 ಬ್ರೋ ರ್ಯಾಮ್ ಮುಂಚೆ 32 GB ಬರ್ತಾ ಇತ್ತು. ಈಗ ಗ್ರಾಫಿಕ್ ಕಾರ್ಡೇ 32 ಇದೆ 32 GB. ಬ್ಯಾಟ್ರಿ ಬಲ್ಜ್ ಆಗಿದೆ ನೋಡಿ, ಎಲ್ಲ ಊದ್ಕೊಂಡ್ಬಿಟ್ಟಿದೆ, ಬ್ಲಾಸ್ಟ್ ಆಗಿಬಿಡುತ್ತೆ. ಆಮೇಲೆ ನನಗೆ ಪ್ರೈಸಿಂಗಲ್ಲಿ ಏನು ಬೆಸ್ಟ್ ಮಾಡೋಕ್ಕಾಗುತ್ತೆ ನೀವು ಸರ್? ನೀವು ಕಾಸೆ ಕೊಟ್ಬಿಡಿ ನಿಮ್ಮ ಅಂಗಡಿ ಸರ್, ನಿಮಗೂ ಯಾರಿಗಾದ್ರೂ ಉಂಟಾದ ಡಾರ್ಲಿಂಗ್ಸ್ ಈ ಥರ ಆಫರ್ ಕೊಡೋದು ಇದು ಇನ್ನೂ ನೆಕ್ಸ್ಟ್ ಲೆವೆಲ್. 10 ಲಕ್ಷ ಮಾಡ್ತಾರೆ ಬಿಲ್ಲಿ. ಬೇಜಾರು ಮಾಡ್ಕೋಬೇಡಿ. ಹಾಂ ಬ್ರೋ, ಯಾವುದಕ್ಕಾದ್ರೂ ಲಿಮಿಟ್ ಇದೆಯಾ ಬ್ರೋ? ಜಾಸ್ತಿ ದುಡ್ಡಿದೆ ಅಂತ ನೀವು ಏನು ಬೇಕಾದ್ರೆ ಅದು. ಸೊ ಡಾರ್ಲಿಂಗ್ಸ್ ಫೈನಲಿ ಬಂದಿದ್ದೇವೆ SCL ಗೇಮಿಂಗ್. ಸೊ ಇದು ಆ್ಯಕ್ಚುಲಿ ಕತ್ತರಗುಪ್ಪೆ ಬನಶಂಕರಿ ಇಲ್ಲ ಪಕ್ಕನೇ. ಸೊ ಅಲ್ಲಿರೋದು ಸ್ಟೋರು. ಬನ್ನಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸಖತ್ತು ದೊಡ್ಡ ಸ್ಟೋರ್ ಗುರು ಇದು, ಕ್ರೇಜಿ ಬಿಗ್ ಸ್ಟೋರ್. ಅಲ್ಲಿದ್ದಾರೆ ನೋಡಿ ಪ್ರೊಪ್ರೈಟರು, ಕಿಶನ್ ಅಂದ್ಬಿಟ್ಟು ಅವ್ರ ಹೆಸರು. ಹೆವಿ ಬಿಸಿ ಪಾರ್ಟಿ, ಹೆವಿ ಫೋನ್ಸ್ ಬರ್ತಾ ಇರುತ್ತೆ. ಶಾಪ್ ನೋಡೋಣ ಬನ್ನಿ ಒಂದ್ಸತಿ. ನೋಡಿ ಇಲ್ಲೊಂದು ಸೆಟಪ್ ಇಟ್ಟಿದ್ದಾರೆ, ಗೇಮಿಂಗ್ ಸೆಟಪ್ಪು. PS5 ಅನ್ಸುತ್ತೆ ಇದು. ಮ್ಯಾನ್ಯುಯಲ್ ಗಿನ್ಯುಯಲ್ ಎಲ್ಲ ಇದೆ, ಮ್ಯಾನ್ಯುಯಲ್ಲು ಪ್ಯಾಡಲ್ ಶಿಫ್ಟರ್ಸ್ ಎರಡೂ ಇದೆ. ಸೊ ಆ್ಯಕ್ಚುಲಿ ಇದು ಲೇಟೆಸ್ಟ್ 5080 ಸೀರೀಸ್ ಗ್ರಾಫಿಕ್ಸ್ ಕಾರ್ಡ್ಸ್ ಎಲ್ಲ ಬಂದ್ಬಿಟ್ಟಿದೆ ಇವ್ರ ಹತ್ರ ಆಲ್ರೆಡಿ. ನೋಡಿ ಇದು ಅಸಿಸ್ ಅವ್ರದ್ದು ಆರಸ್ AORUS, ಇದು ಗಿಗಾಬೈಟ್ ಅವ್ರದ್ದು 5080. 5090 ಕೂಡ ಇದೆ ಆ್ಯಕ್ಚುಲಿ. ಎಕ್ಸ್ರಿಗ್ ಅವರು ಅನ್ಬಾಕ್ಸ್ ಮಾಡಿದ್ರು 5090. ಇದು 5080 ಅಲ್ಲ, ಜೋಟಾಕ್. ಇದು ಜೋಟಾಕ್ ಅವ್ರದ್ದು. ಇವನು ಮುಂಚೆ ಗ್ರಾಫಿಕ್ಸ್ ಕಾರ್ಡ್ ಇಷ್ಟು ಇದೆ ಅಲ್ಲ. ಹಾಂ ಬದರ್ ಬನ್ನಿ, ನೀವು ಇನ್ನೂ ಬಂದೇ ಇಲ್ಲ ನಮ್ಮ ಬ್ಲಾಗಲ್ಲಿ. ಸೊ ನೋಡಿ ಕಿಶನ್ ಅಂದ್ಬಿಟ್ಟು, ಕಿಶನ್ ಅಲ್ವಾ ಬ್ರೋ? ಹಾಂ ಬ್ರೋ, ಕಿಶನ್ ಅಂತ ಪ್ರೊಪ್ರೇಟರು SCL ಗೇಮಿಂಗ್. ಸೊ ವೆರಿ ನಾಲೆಜಬಲ್ ಪರ್ಸನ್. ನಾನು ತುಂಬ ಇವ್ರದ್ದು ವೀಡಿಯೋಸ್ ಎಲ್ಲ ನೋಡಿದ್ದೀನಿ, ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಬೇಜಾನ್ ರೀಲ್ಸ್ ಎಲ್ಲ ಇದೆ ಇವ್ರದ್ದು. ಬ್ರದರ್ ನಿಮ್ಮ ಹತ್ರ 5090 ಬಂದಿದೆ ಆಲ್ರೆಡಿ? 5090 ಇವತ್ತೇ ಬಂದಿದೆ, ನಾನು ತೋರಿಸ್ತೀನಿ. ಫಸ್ಟ್ ನೋಡಿ ಮಾಸ್ಟರ್ ಪೀಸ್ ಅಂತ ಹೇಳ್ಬೋದು. ಹಾಂ 5080 ಅದು ನೋಡಿ, ಇದು ನೋಡಿ ಏನು ಡಿಫ್ರೆನ್ಸ್ ಇದು? ಎರಡು 5080 ಅಲ್ವಾ? 5080 ಬಟ್ ಏನಿದೆ ಅಂದರೆ ಇದರಲ್ಲಿ VRM ಅಂತ ಇರುತ್ತಾನೆ, ವಿಡಿಯೋ ರ್ಯಾಮ್. ಅದನ್ನು ಡೈರೆಕ್ಟ್ಲಿ ಕೂಲ್ ಮಾಡೋದಕ್ಕೂ ಹೈ ಕ್ವಾಲಿಟಿದು ಥರ್ಮಲ್ಸ್ ಇರುತ್ತೆ. ಸ್ವಲ್ಪ ದಿನ ಏನಿದೆ ಅಂದ್ರೆ ಗ್ರಾಫಿಕ್ ಕಾರ್ಡ್ ತಗೊಂಡಿದ ತಕ್ಷಣ ಸ್ವಲ್ಪ ಕಮ್ಮಿ ಹೀಟ್ ಆಗುತ್ತೆ. 1 ವರ್ಷ 2 ವರ್ಷ ಯೂಸ್ ಮಾಡ್ತಾ ಅದು ಬಹಳ ಹೀಟ್ ಆಗೋ ಸ್ಟಾರ್ಟ್ ಆಗುತ್ತೆ. ಬಟ್ ಇದರಲ್ಲಿ ಇರೋದು ಕೆಪಾಸಿಟರ್ ತುಂಬಾ ಕೂಲ್ ಮಾಡುತ್ತೆ. ಅಂಡ್ ಪ್ಲಸ್ ಇನ್ನೊಂದೇನಿದೆ ಅಂದ್ರೆ ಒಂದು ಎಕ್ಸ್ಟ್ರಾ ಅಡಿಷನಲ್ ಫ್ಯಾನ್ ಇಲ್ಲಿರುತ್ತೆ, ಆಡ್ ಆನ್ ಅಡಿಷನಲ್ ಫ್ಯಾನ್ ಇನ್ಕ್ಲೂಡ್ ಈ ಪ್ಯಾಕೇಜ್ ಅಲ್ಲೇ ಬರುತ್ತೆ. ಇಲ್ಲಿ ಈ ಚಿಪ್ ಮೇಲೆ ಡೈರೆಕ್ಟ್ ಕೂಲ್ ಮಾಡುತ್ತೆ. ಸೊ ಇದಿದೆ. ಪ್ಲಸ್ ವೈಟ್ ಥೀಮ್ ಇರುತ್ತೆ. ಕೆಲವು PC ಬಿಲ್ಡ್ ವೈಟ್ ಥೀಮ್ ಅಂದ್ರೆ ವೈಟ್ ಅಲ್ಲಿ. ವೈಟ್ ಬೇಡ ನನಗೆ ಹೈ ಅಂಡ್ ಬ್ಲಾಕ್ ಕಲರ್ ಎಲ್ಲ ಬೇಕಂದ್ರೆ ಸೊ ಅದು ಫುಲ್ ಬ್ಲಾಕ್ ಸ್ಟೈಲ್ತು, ಟೋಟಲಿ ಬ್ಲಾಕ್ ಇರುತ್ತೆ. ನೋಡಿ ನಿಮ್ಗೆ ಏನು ಯೂಸ್? ನಾನು ನಿಮಗೆ ಲಾಸ್ಟ್ ಟೈಮ್ ಫೋನ್ ಮಾಡಿದಾಗ ಇನ್ನೂ 5080 ಬಂದಿರಲಿಲ್ಲ ಅನ್ಸುತ್ತೆ. 5080 ಆಕ್ಚುಲಿ ಏನಿದೆ ಅಂದ್ರೆ ಈಗ 5080 ನಾನು ಟ್ರೂತ್ ಹೇಳ್ತೀನಿ, ತುಂಬಾ ಶಾರ್ಟೇಜ್ ಇದೆ. ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಪ್ಲಸ್ ಪ್ರೊಡಕ್ಷನ್ ಕಮ್ಮಿ ಇದೆ. ಅಂಡ್ ಇನ್ನೊಂದೇನಿದೆ ಅಂದ್ರೆ 40 ಸೀರೀಸ್ ಕಂಪ್ಲೀಟ್ ಆಗಿ ಡಿಸ್ಕಂಟಿನ್ಯೂ ಮಾಡಿಬಿಟ್ರು ಅವರು. ಎಲ್ಲ ಅವ್ರು ಏನ್ ಅನ್ಕೊಳ್ತಾ ಇದ್ರು 40 ಸೀರೀಸ್ ನಮ್ಗೆ ರೇಟ್ ಕಮ್ಮಿ ಆಗ್ಬಿಡುತ್ತೆ, ಬಟ್ ಅದನ್ನು ಪ್ರೊಡಕ್ಷನ್ ಅವ್ರು ಸ್ಟಾಪ್ ಮಾಡಿಬಿಟ್ಟು 50 ಲಾಂಚ್ ಮಾಡಿದ್ರು. ಸೊ ಅವರು ಎನ್ವಿಡಿಯಾ ವರ್ಲ್ಡ್ಸ್ ರಿಚೆಸ್ಟ್ ಕಂಪನಿ ಹೆಂಗಾಗಿದೆ ಅಂದ್ರೆ ಈ ತರ ಶಾರ್ಟೇಜ್ ಮಾಡಿಬಿಟ್ಟೆ ಅವ್ರು ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾನೆ. ಅಂಡ್ ನೀಡ್ ಇರೋವಾಗ ತಗೊಳ್ಳೇಬೇಕಾಗುತ್ತೆ, ಏನ್ ಮಾಡ್ಬೇಕಾಗುತ್ತೆ. ನಮ್ದು ಮಾರ್ಜಿನ್ ಫಿಕ್ಸ್ ಇರುತ್ತೆ, ಬಟ್ ಅವ್ನ ಪ್ರೈಸಸ್ ಸ್ವಲ್ಪ ಓವರ್ ಇದೆ. ಬಟ್ ಏನಿದೆ ಅಂದ್ರೆ ಈಗ ಬರೋದು ವರ್ಕ್ ಟಾಸ್ಕ್ಗಲ್ಲ, ಎನ್ವಿಡಿಯಾನೇ ಒಳ್ಳೆ ಗ್ರಾಫಿಕ್ ಕಾರ್ಡ್. ಸೊ ಫಸ್ಟು ನೀವು ಏನೇ PC ಬಿಲ್ಡ್ ಮಾಡೋದಕ್ಕೆ ನಿಮ್ಮ ಯಾವ ಗ್ರಾಫಿಕ್ಸ್ ಕಾರ್ಡ್ ನೀವು ಚೂಸ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೇ ಎಲ್ಲ ಡಿಪೆಂಡ್ ಆಗೋದು. ದಿಸ್ ಇಸ್ ದ ಮೇನ್ ಥಿಂಗ್ ಅಲ್ವಾ? CPU ಗಿಂತ ಇದೇ ಮೇನ್ ಆಗ್ಬಿಟ್ಟಿದೆ. 15 ವರ್ಷ ಹಿಂದೆ ಕಂಪ್ಯೂಟರ್ ತಗೊಳ್ಳೋವಾಗ ಬರೀ ಮೇನ್ CPU ಮಾತ್ರ ಪ್ರೊಸೆಸರ್ ಮಾತ್ರ ಅದ್ರ ಬಜೆಟ್ 50% ಇರ್ತಾ ಇತ್ತು. ಕರೆಕ್ಟ್. ಈಗ CPU ಬಜೆಟ್ ಬಂದ್ಬಿಟ್ಟು 20% PC ದಲ್ಲಿ ಇರೋದು, 60% 65% GPU ಬಜೆಟ್ ಇದೆ. ಆ ತರ ವರ್ಕ್ ಚೇಂಜ್ ಆಗಿದೆ. ಸೊ ಟೈಮ್ ತಕ್ಕಂತೂ ಚೇಂಜಸ್ PC ದಲ್ಲಿ ಬರ್ತಾ ಇದೆ. ಸೊ ಎಕ್ಸಾಂಪಲ್ 3 ಲಕ್ಷ PC ದಲ್ಲಿ 1.5 ಲಕ್ಷ ಇದೆ ಗ್ರಾಫಿಕ್ ಕಾರ್ಡ್ ಇರುತ್ತೆ, ಅದಾಗ್ಬಿಟ್ಟಿದೆ. ಸೊ GPU ಬಂದ್ಬಿಟ್ಟು ಈಗ ಮಸ್ಟ್ ಅಂಡ್ ಶುಡ್ ಆಗ್ಬಿಟ್ಟಿದೆ ಫಾರ್ ಹೈ ಅಂಡ್ PC. ಈಗ ಆಫೀಸ್ PCs ಎಂಟ್ರಿ ಲೆವೆಲ್ PC ಅದಕ್ಕೆಲ್ಲ ಏನು ಬೇಕಾಗಲ್ಲ. ಕರೆಕ್ಟ್. ನಮ್ಮ ಥರ ಕ್ರಿಯೇಟರ್ಸ್ಗೆ, ಗೇಮರ್ಸ್ಗೆ, ವಿಡಿಯೋ ಸ್ಟ್ರೀಮರ್ಸ್ಗೆ GPU ಮೈನ್. GPU ಇಸ್ ದ ಹಾರ್ಟ್. ಸೊ ಮಾಡೋಣ ಬ್ರೋ, ನಾವೇನು ಬಿಲ್ಡ್ ಮಾಡೋಣ ಅಂತ ಅದೇ. ಸೊ ಇದ್ರ ಬ್ಯಾಕ್ಗ್ರೌಂಡಲ್ಲಿ ನನ್ನ ಏಲಿಯನ್ವೇರ್ ಲ್ಯಾಪ್ಟಾಪ್ ಏನು ತೋರಿಸ್ತೆ ನಿಮಗೆ, ಅದು ಕೂಡ ಸರ್ವಿಸ್ ಆಗ್ತಾ ಇದೆ. ಅದಕ್ಕೊಂದು ಹೊಸದಾಗೆ ಸ್ವಲ್ಪ ಕ್ಲೀನಿಂಗು ಮತ್ತು ಥರ್ಮಲ್ ಪೇಸ್ಟ್ ಎಲ್ಲ ಹಾಕ್ಬಿಟ್ಟು ಒಂಚೂರು ಕೂಲಿಂಗ್ ಎಫಿಷಿಯನ್ಸಿ ಜಾಸ್ತಿ ಮಾಡ್ತಾರೆ. ಅದು ಬ್ಯಾಕ್ಗ್ರೌಂಡಲ್ಲಿ ನಡೀತಾ ಇದೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋ ಪ್ರಾಬ್ಲಮ್ ಬ್ರೋ, ನೀವು ತುಂಬ ಬ್ಯುಸಿ ಪಾರ್ಟಿ.
ಎಲ್ಲ ಕಸ್ಟಮರ್ಗೂ ಫೋನ್ಸ್ನು ರೆಸ್ಪಾನ್ಸ್. ಹೌದು. ಸೊ ಅವಾಗಲೇ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಪ್ರೊಸೆಸರ್ ಯಾವ್ದು AMDಗೆ ಹೋಗೋದಾ ಇಂಟೆಲ್ಗೆ ಹೋಗೋದಾ ಅಂತ. ಸೊ ನೀವು ಹೇಳೋದು ಯೂಸ್ ಏನಿದೆ ಬ್ರೋ? ಮೈನು ನನಗೆ ಎಡಿಟಿಂಗ್ 4K ಎಡಿಟಿಂಗ್ ಅನ್ಕೊಳ್ಳಿ. 4K ಎಡಿಟಿಂಗ್. ಓಕೆ. ಸೊ 4K ಎಡಿಟಿಂಗು AMD ಚೆನ್ನಾಗಿರುತ್ತೆ, ಬಟ್ ಇಂಟೆಲ್ ಬಂದ್ಬಿಟ್ಟು ಒಂದು ಸ್ಟೆಪ್ ಚೆನ್ನಾಗಿರುತ್ತೆ. ರೀಸನ್ ಏನಿದೆ ಅಂದರೆ ಇಂಟೆಲಲ್ಲಿ ಬಂದ್ಬಿಟ್ಟು ನಿಮಗೂ 24 ಕೋರ್ಸ್ ಇದೆ. ಸೊ 8 ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ಕೋರ್ ಇರುತ್ತೆ, 16 ಬಂದ್ಬಿಟ್ಟು ಎಫಿಷಿಯನ್ಸಿ ಕೋರ್ ಇದೆ. ರೈಟ್. ಈ ಟೋಟಲ್ ಕೋರ್ ಕೌಂಟು 24 ಇದೆ, ಬಟ್ ಈ 8 ಕೋರ್ಸ್ ಅನ್ನೋದು ಬಂದ್ಬಿಟ್ಟು ತುಂಬ ಸ್ಟ್ರಾಂಗ್ ಕೋರ್ಸ್ ಇರುತ್ತೆ. ಈ 16 ಕೋರ್ಸ್ ಬಂದ್ಬಿಟ್ಟು ನೆಕ್ಸ್ಟ್ ನಿಮ್ಮ PC ವರ್ಕಲ್ಲಿ ಇದು ತುಂಬ ಹೆಲ್ಪ್ ಮಾಡುತ್ತೆ. ಈಗ ರೆಂಡರಿಂಗ್ ಬಂದ್ಬಿಟ್ಟು 2 ಟೈಪ್ ಇರುತ್ತೆ. ಒಂದು ಬಂದ್ಬಿಟ್ಟು ಲೈವ್ ರೆಂಡರಿಂಗ್ ಇರುತ್ತೆ, ಒಂದು ಆಫ್ಟರ್ ರೆಂಡರಿಂಗ್ ಇರುತ್ತೆ. ಲೈವ್ ರೆಂಡರಿಂಗ್ ಅಂದ್ರೆ ನೀವು ಗೇಮ್ ಪ್ಲೇ ಮಾಡ್ತಾ ಇರ್ತೀರಾ, ಗೇಮ್ ಪ್ಲೇ ಮಾಡೋ ಅದನ್ನ ಸ್ಟ್ರೀಮ್ ಕರೆಕ್ಟ್ ಟೋಟಲಿ ಲೈವ್ ಆಗಿ ರೆಂಡರ್ ಆಗುತ್ತೆ. ಆವಾಗ ತುಂಬಾ ಹೈ ಎಂಡ್ GPU ಮಾತ್ರ ಬೇಕಾಗುತ್ತೆ, ಅಂಡ್ CPU ಅಲ್ಲಿ ಒಂದೇ ಕೆಲಸ ಇರುತ್ತೆ, ಲೈವ್ ಸ್ಟ್ರೀಮ್. ಸೊ ಸಿಂಗಲ್ ಕೋರ್ ಪ್ರಾಸೆಸಿಂಗ್ ಫಾಸ್ಟ್ ಬೇಕಾಗುತ್ತೆ. ನಿಮ್ದು ವರ್ಕ್ ಬಂದ್ಬಿಟ್ಟು ನೀವು ಎಕ್ಸಾಂಪಲ್ ಇಲ್ಲಿ ಒಂದು ವಿಡಿಯೋ ರೆಕಾರ್ಡ್ ಮಾಡಿರ್ತೀರಾ, ಒಂದು 10 ಮಿನಿಟ್ಸ್ ಆಮೇಲೆ ಅಲ್ಲಿ ಮಾಡಿರ್ತೀರಾ, ಒಂದು ಡೋರ್ ಕ್ಲೋಸ್ 20 ಮಿನಿಟ್ಸ್ ಆಮೇಲೆ ಬೇರೆ ರೆಕಾರ್ಡ್ ಇರುತ್ತೆ. ಇದೆಲ್ಲ ವಿಡಿಯೋ ರೆಕಾರ್ಡ್ಸ್ನ ಒಂದು ಪ್ಲೇಸಲ್ಲಿ ತಂದುಬಿಟ್ಟು ನೀವು ಕೊಡ್ತೀರಾ. ಸೊ ಈ 20, 10 ಇಲ್ಲಾಂದರೆ 50 ಫೋಲ್ಡರ್ಸ್ನು ಒಂದೇ ವಿಡಿಯೋ ಪಾರ್ಟ್ ಆಗಿ ರೆಂಡರ್ ಮಾಡುತ್ತೆ. ಸೊ ಆವಾಗ ಜಾಸ್ತಿ ಜನ ಬೇಕಾಗುತ್ತೆ, ಐ ಮೀನ್ ಗೊತ್ತಾಗಿತ್ತಾನೆ, ಕೋರ್ ಕೌಂಟ್ಸ್ ಜಾಸ್ತಿ ಬೇಕಾಗುತ್ತೆ. ಸೊ ಈ 24 ಕೋರ್ಸ್ ಬಂದ್ಬಿಟ್ಟು ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಗ್ರಾಫಿಕ್ ಕಾರ್ಡ್ ಅನ್ನೋದು ಒಂದು ಮೇಜರ್ ಪಾರ್ಟ್ ಇದೆ. ಆ ಗ್ರಾಫಿಕ್ ಕಾರ್ಡು ನಿಮ್ಮ ವಿಡಿಯೋನು ರೆಂಡರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಬಟ್ ಪ್ರೊಸೆಸರ್ ಕೌಂಟ್ಸ್ ಜಾಸ್ತಿ ಬೇಕು. ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಟೆಲ್ ಈಸ್ ಬೆಸ್ಟ್. AMD ಚೆನ್ನಾಗಿಲ್ಲ ಅಂತಿಲ್ಲ, AMD ಒನ್ ಸ್ಟೆಪ್ ಡೌನ್ ಇರುತ್ತೆ. ಈಗ ನಮ್ಮ ಸ್ಟಾಕ್ ನೋಡಿದ್ರೆ AMDನೇ ಜಾಸ್ತಿ ಇರುತ್ತೆ, ಬಟ್ ಏನಿದೆ ಅಂದರೆ ಕ್ರಿಯೇಟಿವಿಟಿ ವರ್ಕ್ಗೆ ಬಂದ್ಬಿಟ್ಟು ಇಂಟೆಲ್ ಆಲ್ವೇಸ್ ಬೆಟರ್ ಇರುತ್ತೆ. ಸೊ ನಾವು ಇಂಟೆಲ್ ಸಜೆಸ್ಟ್ ಮಾಡ್ತೀವಿ, AMDನೂ ಸಜೆಸ್ಟ್ ಮಾಡ್ತೀವಿ, ಬಟ್ ಇನ್ ನಂದು ಪರ್ಸನಲ್ ಒಪಿನಿಯನ್ ನಿಮ್ಮ ಯೂಸ್ಗೋಸ್ಕರ ಇಂಟೆಲ್ 14900K ನಾನು ರಿಕಮೆಂಡ್ ಮಾಡ್ತೀನಿ. ಲಾಸ್ಟ್ ಕ್ವಶನ್ ಸರ್, ಈ ನಿಮ್ಮ PC-ದಲ್ಲಿ ನಿಮ್ಗೆ ಥೀಮ್ ಯಾವ ಥರ ಬೇಕು? ಫುಲ್ ಥೀಮ್ ವೈಟ್ ಬೇಕಾ ಬ್ಲ್ಯಾಕ್ ಬೇಕಾ? ನಾನು ಪ್ರಿಫರ್ ಮಾಡೋದು ಬ್ಲ್ಯಾಕೇನೆ. ನಂದು ಟೇಬಲ್ ಫುಲ್ ಬ್ಲ್ಯಾಕ್ ಇದೆ ಈಗ. ಹಂಗಿದ್ರೆ ಫುಲ್ ಕಂಪೋನೆಂಟ್ಸ್ ನಾನು ಅದ್ರ ಪ್ರಕಾರನೇ ವಿತ್ ಬ್ಲ್ಯಾಕ್ ಹಾಕೊಂಬಿಡೋಣ, ಯಾಕಂದ್ರೆ ವೈಟ್. ಅದೇ ರ್ಯಾಮ್ ರಿಕಮೆಂಡೇಶನ್ ನಿಮ್ಗೆ ಎಷ್ಟು GB ಬೇಕಾಗಿದೆ? ರ್ಯಾಮ್ 32 ಮಿನಿಮಮ್ ಇಟ್ಕೊಳ್ಳೋಣ ಅಲ್ವಾ ಬ್ರೋ? ನಂದು ರಿಕಮೆಂಡೇಶನ್ 64. ಏನಕ್ಕಂದ್ರೆ 32 ಬಂದ್ಬಿಟ್ಟು ಕಾಮನ್ ಆಗಿಬಿಡುತ್ತೆ. ಸೊ ಹೈ ಗೇಮರ್ಸ್ಗೂ 32 ಮೋರ್ ದೆನ್ ಎನಫ್. ನೀವು ರೆಂಡರಿಂಗ್ ಎಲ್ಲ ಮಾಡುವಾಗ ರ್ಯಾಮ್ ಮೆಮೊರಿನೂ ಜಾಸ್ತಿ ಬೇಕಾಗುತ್ತೆ. ಸೊ ನಿಮ್ಮ ಸಿಸ್ಟಮ್ ಎಲ್ಲೂ ಬಾಟಲ್ ನೆಕ್ ಥರ ಅನಿಸ್ಬಾರ್ದು. 32 ಅಲ್ಲೂ ಕೆಲಸ ಆಗುತ್ತೆ, ಬೇಕಾದ್ರೆ 8 GB ಅಲ್ಲೂ ಮಾಡ್ಬೋದು. ಸೊ ಲಲ್ ರಿಕಮೆಂಡೇಶನ್ ನಮ್ಮ ಬಜೆಟ್ ಪ್ರಕಾರ ಆಮೇಲೆ ಹೆಚ್ಚು ಕಮ್ಮಿ ಮಾಡಿ. ನನ್ನ ಲ್ಯಾಪ್ಟಾಪಲ್ಲಿ 16 GB ಏನೋ ಇತ್ತಿದ್ದು, ನಾನು ಅದಕ್ಕೆ ಡಬಲ್ ಮಾಡ್ಕೊಳ್ಳೋಣ ಅನ್ಕೊಂಡೆ. ಲ್ಯಾಪ್ಟಾಪ್ ಪರ್ಫಾರ್ಮೆನ್ಸ್ ಈ ಪರ್ಫಾರ್ಮೆನ್ಸ್ ತುಂಬಾ ಡಿಫ್ರೆಂಟ್. ಹೌದು. ಈಗ ನೀವು ಈ PC ನೀವು ನೋಡಿದ ಆಮೇಲೆ ನೀವೇ ಹೇಳಿ ಹೆಂಗಿದೆ ಅಂತ. ನೆಕ್ಸ್ಟ್ ಸ್ಟೋರೇಜ್ ಕೆಪಾಸಿಟಿ ಎಷ್ಟು ಬೇಕು ನಿಮ್ಗೆ? ಸ್ಟೋರೇಜ್ ನನಗೆ SSD 1 TB ಸಾಕು. SSD 1 TB ಸಾಕು ಬ್ರೋ. ನಂದು ರಿಕಮೆಂಡೆಡ್ ಬ್ರ್ಯಾಂಡ್ ಫಾರ್ ಕ್ರಿಯೇಟರ್ಸ್ ಆಲ್ವೇಸ್ ಸ್ಯಾಮ್ಸಂಗ್ ಆರ್ WD. ಈಗೇನೋ ಕ್ರೂಷಿಯಲ್ ಅಂತ ಬಂದಿದೆ ಇದೆ, ಬಟ್ TBWB ಬಂದ್ಬಿಟ್ಟು ಸ್ಯಾಮ್ಸಂಗ್ದು ಜಾಸ್ತಿ ಇರುತ್ತೆ. ಸೆಕೆಂಡ್ ಗ್ರಾಫಿಕ್ ಕಾರ್ಡ್. ಈಗ ಗ್ರಾಫಿಕ್ ಕಾರ್ಡ್ ನಿಮ್ಗೆ ಯಾವ್ದು ಬೇಕು? ನನಗೆ 50 ಸೀರೀಸ್ ಬೇಡ, ಅದು ಓವರ್ ಕಿಲ್ ಪ್ರೈಸ್ ಇದೆ. 4070 ತಗೋಬಹುದು, ಬಟ್ ನನ್ನ ರಿಕಮೆಂಡೇಶನ್ 4070 ಸೂಪರ್ ಅಟ್ ಲೀಸ್ಟ್. ಸೊ 4070 ಸೂಪರು, TI ಸೂಪರು. ಯಾವ್ದಂತ ಮಗ? 4070 ಸೂಪರ್ ಪ್ರೈಸ್ ಟು ಪರ್ಫಾರ್ಮೆನ್ಸ್ ಬೆಸ್ಟ್ ಇದೆ. ಹೌದಾ? ಅಂಡ್ ಇನ್ನೊಂದು ಏನಿದೆ ಅಂದ್ರೆ ನಿಮ್ಮ ಯೂಸ್ಗೂ 4K ಲೆವೆಲ್ ರೆಂಡರಿಂಗ್ ಸ್ಮೂತ್ ಆಗಿ ಮಾಡ್ಬೋದು. ನಾನು ಇಲ್ಲಿ ಒಂದು ಕಾನ್ಸೆಪ್ಟ್ ಹೇಳಿದ್ದೀನಿ, ನಿಮ್ದು ವಿಡಿಯೋ ಬಂದ್ಬಿಟ್ಟು ಲೈವ್ ಆಗಿ ರೆಂಡರ್ ಆಗಲ್ಲ, ಓಕೆನಾ? ನೀವು ಮಾಡೋದು ಆಫ್ಟರ್. ಸೊ ನೀವು 4K ಆಗಿ ರೆಂಡರ್ ಮಾಡ್ಬೋದು, ಈವನ್ 8K ರೆಂಡರಿಂಗ್ ಮಾಡ್ಬೋದು. ಈ PC ಬಂದ್ಬಿಟ್ಟು ಪರ್ಫೆಕ್ಟ್ಲಿ 4K ಗೇಮಿಂಗ್ನು ಕೆಲವು ಗೇಮಲ್ಲಿ ಮಾಡ್ಬೋದು, ಬಟ್ FPS ಕಮ್ಮಿ ಬರುತ್ತೆ. ಬಟ್ ನೀವು ಲೈವ್ ರೆಂಡರ್ ಮಾಡೋದಲ್ಲಿ ನಿಮ್ಗೆ ಜಾಸ್ತಿ ಡಿಫ್ರೆಂಟ್ ಅನ್ಸಲ್ಲ. ಇನ್ನೊಂದು ಏನಿದೆ ಅಂದ್ರೆ ಇದು AI ಎನಬಲ್ಡ್ ಕಾರ್ಡ್. ನಿಮ್ಗೆ ನಾನು 30 ಸೀರೀಸ್ ಏನಕ್ಕೆ ರಿಕಮೆಂಡ್ ಮಾಡಲಿಲ್ಲ ಅಂದ್ರೆ ಇದರಲ್ಲಿ AI ಎನಬಲ್ಡ್ ಇದೆ, ಎನ್ಕೋಡಿಂಗ್ ಡಿಕೋಡಿಂಗ್ ಎರಡೂ ಆಗುತ್ತೆ. ಮುಂಚೆ ಎನ್ಕೋಡಿಂಗ್ ಒಂದು ಫಾರ್ಮೆಟ್ ಅಲ್ಲಿ ಮಾಡ್ಬಿಟ್ಟು ಡಿಕೋಡಿಂಗ್ ಒಂದಲ್ಲಿ ಮಾಡ್ಬೇಕು. ಈಗ ಈ GPU ಬಂದ್ಬಿಟ್ಟು ಸ್ಮಾರ್ಟ್ GPU ಆಗ್ಬಿಟ್ಟು ಎರಡೂ ಒಂದೇ ಸತ್ಯ. ಒಂದು ಕಾರ್ಡಲ್ಲೇ ಏನು ಒಂದೇ ಸಾಫ್ಟ್ವೇರ್ ಇಂದ ನೀವು ಎಲ್ಲ ಮಾಡ್ಬೋದು. ಬ್ಯಾಕ್ FPS ಜನರೇಟ್ ಆಗುತ್ತೆ. DLSS 3 ಅಂತ ಟೆಕ್ನಾಲಜಿ ಇರುತ್ತೆ. ಗೇಮರ್ಸ್ಗೂ ತುಂಬಾ ಹೆಲ್ಪ್ ಆಗುತ್ತೆ ಇದು. ಅಂಡ್ ಇದೇ ಮಾತದಲ್ಲಿ ನನ್ನ ಪ್ರಕಾರ 5090 ಗ್ರಾಫಿಕ್ ಕಾರ್ಡ್ ಬಂದ್ಬಿಟ್ಟಿದೆ. ಈಗ ಡೆಲಿವರಿ ಆಗ್ತದೆ. ಅದೇನು ಪ್ರೈಸ್ ಇದೆ? 5090. ನಾನು ನಿಮ್ಮ ಮುಂದೆ ಇನ್ವಾಯ್ಸ್ ತೋರಿಸ್ಬಿಡ್ತೀನಿ. ನೀವು ನಮ್ಗೆ ಇಷ್ಟು ಕ್ಲೋಸ್ ಆಗುತ್ತೆ. 4070 ಸೂಪರ್ ಓಕೆ ಅಲ್ಲ ಮಗ? ಸೊ ನಮ್ಮ ಕಾಲದಲ್ಲಿ ವೈಫೈ ಬ್ಲೂಟೂತ್ ಎಲ್ಲ ಇರಲಿಲ್ಲ ಮದರ್ ಬೋರ್ಡಲ್ಲಿ, ಬ್ಯಾಕ್ 10 years ಬ್ಯಾಕು. ಈಗ ಮದರ್ ಬೋರ್ಡಲ್ಲೇ ಎಲ್ಲ ಬಂದ್ಬಿಟ್ಟು
2009 ಮಗ ಲಾಸ್ಟ್ PC ಬಿಲ್ಡ್ ಮಾಡಿದ್ದು 2009 ಬ್ರಿಗೇಡ್ ರೋಡ್. ಅವಾಗೂ ಬೇಜಾನ್ ಡಿಫ್ರೆನ್ಸ್ ಇದೆ ಇವರು. ಅವಾಗೆಲ್ಲ ಏನು 30-40 ಸಾವಿರದಲ್ಲಿ ಮುಗ್ದೋಗೋದು. ಇವಾಗ 2 ಲಕ್ಷ, 1.5 ಲಕ್ಷ, 2 ಲಕ್ಷ ಮಿನಿಮಮ್ ಅಲ್ಲ. ಎಸ್ ಬ್ರೋ, 3,60,000 ನಮ್ಮ ಬರೋದು ಇನ್ವಾಯ್ಸ್ ಇದೆ. ಗಾಡ್, 360 ಫಾರ್ ದ GPU, ಓನ್ಲಿ GPU. ಈಗ ಸ್ವಲ್ಪ ಪ್ರೈಸ್ ಇದ್ದೇ ಇರುತ್ತೆ. ಅಂಡ್ ಇದನ್ನು ನಂದು ಆಲ್ರೆಡಿ ಅಡ್ವಾನ್ಸ್ ಬುಕ್ಕಿಂಗ್ ಅಲ್ಲಿ ಆಗ್ಬಿಟ್ಟಿದೆ ಗ್ರಾಫಿಕ್ ಕಾರ್ಡ್. ಇದು ಆಲ್ರೆಡಿ ಬುಕ್ ಆಗ್ಬಿಟ್ಟಿದ್ಯಾ? ಓ ಮೈ ಗಾಡ್. ಸೊ ಇದನ್ನ ಹಿಡ್ಕೊಂಡು ನಾನು PC ಬಿಲ್ಡ್ ಮಾಡಬೇಕು ಅಂದ್ರೆ 5 ಲಕ್ಷ ಬಜೆಟ್ ಇಕ್ಕೋಬೇಕಲ್ವಾ? ಸಾಕಾಗಲ್ವಾ? 360 ಇದ್ರದೇ 360. ಮಿಕ್ಕುದು ಮದರ್ ಬೋರ್ಡ್ ಬೇಡವಾ, ಪ್ರಾಸೆಸರ್ ಬೇಡವಾ, 6 ಲಕ್ಷ ಒಳ್ಳೆ ಪವರ್ ಸಪ್ಲೈನು ಬೇಕಾದ್ರೆ. 32GB ಗ್ರಾಫಿಕ್ ಅಲ್ಲಿ ಬ್ರೋ, ರ್ಯಾಮ್ ಮುಂಚೆ 32GB ಬರ್ತಾ ಇತ್ತು. ಈಗ ಗ್ರಾಫಿಕ್ ಕಾರ್ಡ್ 32 ಇದೆ 32GB. ಸೊ ಈಗ 4070 ಸೂಪರ್ ಎಲ್ಲ ಎಷ್ಟಿದೆ? 12GB ಗ್ರಾಫಿಕ್ಸ್. ಈಗ 4070 ಸೂಪರ್ ಇದು ನೀವು ನೋಡಿದ್ರೆ 12GB ಇದೆ. ಸೊ ಇದು 32GB ಗ್ರಾಫಿಕ್ಸ್. 32GB ಬರೀ ಗ್ರಾಫಿಕ್ಸ್. 5090 360 60 ಪ್ರೈಸ್ ಡಿಫರೆನ್ಸ್. 3 ಲಕ್ಷ ಪ್ರೈಸ್ ಡಿಫರೆನ್ಸ್. ನಾನು ಏನು ಹೇಳೋದು ಈಗ, ನೀವೇ ಹೇಳಿ. ಈಗ ನಾನು ಇನ್ವಾಯ್ಸ್ ತೋರಿಸ್ತೀನಿ. 360 ನನಗೆ ಬಂದಿದೆ. ನಾನು ಹಾರ್ಡ್ಲಿ ಇದರಲ್ಲಿ 2% ಗಿಂತ ಜಾಸ್ತಿ ಮಾರ್ಜಿನ್ ಹಾಕೊಳ್ಳಲ್ಲ ಬ್ರೋ. ಬಟ್ ಆದ್ರೂ ಅವ್ರ ಎನ್ವಿಡಿಯಾ ಅವ್ರದ್ದು ಪ್ರೈಸ್ ನೋಡಿ 3,60,000ಗೂ ಪ್ರಾಡಕ್ಟ್ ಸಿಗ್ತಾ ಇಲ್ಲ. ಸೊ ಈ ಬ್ರ್ಯಾಂಡ್ ನೋಡ್ಕೊಂಡು ಒಂದು ನನಗೆ ಮೈಂಡ್ ಅಲ್ಲಿ ಬಂದಿದೆ ಬ್ರೋ, ಪ್ರಾಡಕ್ಟ್ ವ್ಯಾಲ್ಯೂ ಯಾವಾಗ ಬರುತ್ತಂದ್ರೆ ನೀವು ವ್ಯಾಲ್ಯೂನು ಲೈಫಲ್ಲಿ ಆ್ಯಡ್ ಮಾಡಿದ್ರೇನೆ. ಈ ಎನ್ವಿಡಿಯಾನೇ 2,000 ರೂಪಾಯಿ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ, 3.5-4 ಲಕ್ಷ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ. ಇನ್ನೊಂದು ಇದೇ ಬ್ರ್ಯಾಂಡ್ದು 27 ಲಕ್ಷ 30 ಲಕ್ಷ ಗ್ರಾಫಿಕ್ ಕಾರ್ಡ್ ಬರುತ್ತೆ. ಸೊ ಇವನು ಚಿಕ್ಕದಿಂದ ಹೈವರೆಗೆ ಏನ್ ಮಾಡ್ಬೇಕಂತ ಇವನ ಹತ್ರ ಕಾನ್ಸೆಪ್ಟ್ ಕ್ಲಿಯರ್ ಇದೆ. ಐ ಮೀನ್ ಎನ್ವಿಡಿಯಾ. ಸೊ ಎನ್ವಿಡಿಯಾಗೆ ಇಷ್ಟು ಮೈಂಡ್ ಅಲ್ಲಿ ಕಾನ್ಸೆಪ್ಟ್ ಇದೆ. ಸೊ ಅದೇ ತರ ಲೈಫ್ ಅಲ್ಲಿ ಎಲ್ಲ ಕಾನ್ಸೆಪ್ಟ್ ಇರಬೇಕು. ಚಿಕ್ಕದಾದ್ರೂ ಕೆಲಸ ಇರಲಿ, ದೊಡ್ಡದಾದ್ರೂ ಇರಲಿ, ನಾವು ಮಾಡಲೇಬೇಕು. ಮಾಡಿದ್ರೆ ಅದ್ರ ವ್ಯಾಲ್ಯೂ ಬರುತ್ತೆ ಡೆಫಿನೆಟ್ಲಿ. ಸೊ ಇದರಲ್ಲಿ ಇವಾಗ ಇದು ಜೋಟಾಕ್ 4070 ಆಕ್ಚುಲಿ ಏನಿದೆ ಅಂದ್ರೆ ಎಲ್ಲರಿಗೂ ಮೇನ್ ಚಿಪ್ ಕೊಡೋದು ಎನ್ವಿಡಿಯಾ. ಹೌದು ಹೌದು. ಆಮೇಲೆ AAB ಬ್ರ್ಯಾಂಡ್ಸ್ ಇರುತ್ತೆ. ಈ AAB ಬ್ರ್ಯಾಂಡ್ಸ್ ಆ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್, ಐ ಮೀನ್ ಆಡ್ ಆನ್ ಫ್ಯಾನ್ಸ್, PCB ಕ್ವಾಲಿಟಿ, ಸ್ವಲ್ಪ RGB ಲುಕ್ಸ್, ಈ ವಾರಂಟಿ ಇದೆಲ್ಲ ಇವರು ಅಡಿಷನಲಿ ಪ್ರೊವೈಡ್ ಮಾಡ್ತಾರೆ. ಎನ್ವಿಡಿಯಾ ಅವನು ಚಿಪ್ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಇವ್ರು ಕೊಟ್ಬಿಡ್ತಾನೆ ಸರ್. ಇವನು ಆಡ್ ಆನ್ಸ್ ಎಲ್ಲ ಏನಂತ ಅಮೌಂಟ್ ಜೋಟಾಕ್ ಗ್ರಾಫಿಕ್ MSI ಇದು ಇದೆಯಾ? ನಾನು ತೋರಿಸ್ತೀನಿ. MSI ಅಲ್ಲಿ ಏನು ಪ್ರೈಸ್ ಡಿಫರೆನ್ಸ್ ಏನಿದೆ? MSI ಡಿಫರೆನ್ಸ್ ಅಂತ ಏನಿಲ್ಲ. ಈಗ ಆಕ್ಚುಲಿ ಇದರಲ್ಲಿ MSI ಅಲ್ಲಿ ಈಗ ಈ ಎರಡು ಇದು ಬಾಕ್ಸ್ ಇಷ್ಟು ಚಿಕ್ಕದಾಗಿದೆ. ಸೇಮ್ ಇದರಲ್ಲಿ 2 ಫ್ಯಾನ್ ಮಾತ್ರ ಬರ್ತಾ ಇರೋದು. ಇದು ಡ್ಯೂಯಲ್ ಫ್ಯಾನ್, ಇದು ಟ್ರಿಪಲ್ ಫ್ಯಾನ್. ಟ್ರಿಪಲ್ ಫ್ಯಾನ್ ಬರ್ತಾ ಇತ್ತು, ಬಟ್ ಈಗ ಪ್ರಾಡಕ್ಟ್ ಡಿಸ್ಕಂಟಿನ್ಯೂ ಆಗ್ಬಿಟ್ಟಿದೆ. ಯಾಕಂದ್ರೆ ಸ್ವಲ್ಪ ದಿನ ಆಮೇಲೆ ಇವ್ರದ್ದು 5070 ಸೂಪರ್ ಬರ್ತಾ ಇದೆ. ಸೊ ಈ ಪ್ರಾಡಕ್ಟ್ ಅವರು ಇದಕ್ಕೆ ಪ್ರೈಸ್ ಡಿಫರೆನ್ಸ್ ಏನಿದೆ? ಇದ್ರದ್ದು ಬಂದ್ಬಿಟ್ಟು 60,990 ಇದೆ. ಇದ್ರದ್ದು ಒಂದು 2,000 ರೂಪಾಯಿ ಕಮ್ಮಿ ಇದೆ. ಅಷ್ಟೇನಾ? ಅಷ್ಟೇ. ಬಟ್ ಇದ್ರದ್ದು ಆಕ್ಚುಲಿ ಟ್ರಿಪಲ್ ಫ್ಯಾನ್ ಇಷ್ಟೇ ರೇಟ್ ಇರುತ್ತೆ, ಬಟ್ ಪ್ರಾಡಕ್ಟ್ ಬರ್ತಾ ಇಲ್ಲ, ಮಾರ್ಕೆಟ್ ಇಂದ ಡಿಸ್ಕೌಂಟ್. ಇದು ಪರ್ಫಾರ್ಮೆನ್ಸ್, ಪ್ರೈಸ್ ಟು ಪರ್ಫಾರ್ಮೆನ್ಸ್ ಇದೆ. ಇನ್ನೊಂದು ಏನಿದೆ ಅಂದ್ರೆ ಈ ಬ್ರ್ಯಾಂಡ್ ಅಲ್ಲಿ ಸ್ಪೆಷಾಲಿಟಿ ಏನಿದೆ ಅಂತಂದ್ರೆ ಇಟ್ಸ್ ಬೈ ಡಿಫಾಲ್ಟ್ 3 ವರ್ಷ ವಾರಂಟಿ ಬರುತ್ತೆ. ಇದನ್ನ ನೀವು ರಿಜಿಸ್ಟರ್ ಮಾಡಿದ್ರೆ 5 ವರ್ಷ ವಾರಂಟಿ ಆಗ್ಬಿಡುತ್ತೆ. ನಿಮ್ಮ ಹೆಸರಲ್ಲಿ ನಾನು ಇನ್ವಾಯ್ಸ್ ಕೊಡ್ತೀನಿ, ಪ್ರಾಪರ್ ನಮ್ದು ಇನ್ವಾಯ್ಸ್ ಇರುತ್ತೆ. ಆ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ವಿತಿನ್ 20 days ಅಲ್ಲಿ ಫ್ರೀ ಆಗಿಬಿಟ್ಟು, ನೋ ಕಾಸ್ಟ್, ಏನು ಕಾಸ್ಟ್ ಎಕ್ಸ್ಟ್ರಾ ಇಲ್ಲ. 2 years ಅಡಿಷನಲ್ ವಾರಂಟಿ ಇದೆ. ಇನ್ನು ನೀವು ಹೇಳ್ತೀರಾ ಆಫ್ಟರ್ 3 years or 4 years ಈ ಪ್ರಾಡಕ್ಟ್ ಸಪ್ಲೈ ಅಲ್ಲಿ ಇಲ್ಲ ಅಂತ ಇಟ್ಕೊಳ್ಳಿ, ದೇ ವಿಲ್ ಅಪ್ಗ್ರೇಡ್ ಟು 5070 or 5070 Ti or 6070. ಇವ್ರದ್ದು ಪಾಲಿಸಿ ಇರುತ್ತೆ. ಇವ್ರ ಹತ್ರ ಈ ಪ್ರಾಡಕ್ಟ್ ಸ್ಟಾಕ್ ಇಲ್ಲ ಅಂದ್ರೆ ಐದರ್ ಇದು ಅಪ್ಗ್ರೇಡೆಡ್ ಮಾಡೆಲ್ ಕೊಡಬೇಕು, ಐದರ್ ಫುಲ್ ರೀಫಂಡ್ ಕೊಡಬೇಕು. ಸೊ ರೀಫಂಡ್ ಅಂತೂ ಅವ್ರು ಮಾಡಲ್ಲ, ಅವರು ಇದಕ್ಕೆ ಅಪ್ಗ್ರೇಡೆಡ್ ಮಾಡೆಲ್ ನಿಮ್ಗೆ ಕೊಡ್ತಾನೆ ವಿತಿನ್ 5 years ಅಲ್ಲಿ. ಸ್ಟಾಕ್ ಇಲ್ಲ ಅಂದ್ರೆ ಇದನ್ನ ನಿಲ್ಸ್ಬಿಟ್ರೆ, ಇಲ್ಲ ಅಂದ್ರೆ ಈ ಪ್ರಾಡಕ್ಟ್ ಇದೆ ಅವ್ರು ಮಾಡ್ಕೊಡ್ತಾನೆ. ಅಂಡ್ ನೆಕ್ಸ್ಟ್ ಫಸ್ಟ್ ಪವರ್ ಸಪ್ಲೈ. ಇದಕ್ಕೂ ಅಟ್ ಲೀಸ್ಟ್ ನನ್ನ ರಿಕಮೆಂಡೇಶನ್ 850 ವಾಟ್ಸ್ ಇರುತ್ತೆ. 850 ವಾಟ್ಸ್ ಗೋಲ್ಡ್ ರೇಟೆಡ್, ಫುಲ್ಲಿ ಮಾಡ್ಯುಲರ್. ಆ್ಯಂಡ್ 7 years ನಿಮಗೂ ನಾರ್ಮಲ್ ಆಗಿ ವಾರಂಟಿ ಸಿಗುತ್ತೆ. ರ್ಯಾಮು 64 GB ನಂದು ರಿಕಮೆಂಡೇಶನ್ ಇದಿರುತ್ತೆ. ಸೊ ದಿಸ್ ಈಸ್ ಅನದರ್ ಅಡ್ವಾಂಟೇಜ್ ಆಫ್ ಬಿಲ್ಡಿಂಗ್ PC. ಇವಾಗ ನಾವು ಇರೋ ಜಾಗದಲ್ಲೇ ನಾವು PC ಬಿಲ್ಡ್ ಮಾಡಿದ್ರೆ, ನಮ್ಮ ಮೋಹನ್ ಫಸ್ಟೇ ಹೇಳ್ದ, ಎಲ್ಲೋ ರಿಮೋಟ್ ಪ್ಲೇಸ್ ಅವ್ರ ಹತ್ರ ತರಿಸೋ ಬದಲು ನಮ್ಮ ಕಣ್ಣು ಮುಂದೆ ಕಾಣಿಸೋರ ಹತ್ರ ತೊಗೊಂಬಗ. ಯಾಕಂದರೆ ನಾವು ಏನೇ ಪ್ರಾಬ್ಲಮ್ಸ್ ಇದ್ರೂ ಸರ್ವಿಸ್ಗೆ, ಇನ್ನೊಂದಕ್ಕೆ ಮತ್ತೊಂದಕ್ಕೆ ನಾವು ಮಾಡ್ಬೋದು ಆರಾಮಾಗಿ. ಇವ್ರನ್ನ ಅಪ್ರೋಚ್ ಮಾಡ್ಬೋದು, ಇವರೇ ಮಾಡಿಕೊಡ್ತಾರೆ.
ಎಲ್ಲೆಲ್ಲಿಂದನೋ ರಿಮೋಟ್ ಪ್ಲೇಸಿಂದ ತರ್ಸ್ತಾರೆ. ಇವಾಗೆಲ್ಲ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಇನ್ಸ್ಟಾಗ್ರಾಮ್ ಬಿಲ್ಡರ್ಸ್ ಆಗ್ಬಿಟ್ಟಿದ್ದಾರೆ, ಪಿ ಸಿ ಬಿಲ್ಡರ್ಸ್. ಆ್ಯಕ್ಚುಲಿ ಏನಿದೆ ಅಂದರೆ ಬ್ರೋ, ಬಿಲ್ಡ್ ಮಾಡೋದು ದೊಡ್ಡ ವಿಷಯ ಇಲ್ಲ. ಈಗ ಇದ್ರದ್ದು ವಾರಂಟಿ 3 ವರ್ಷ ಅಂತ ಇಟ್ಕೊಳ್ಳಿ. ಈಗ ನಿಮ್ಗೆ ಸ್ಪೆಷಲ್ ಆಫರಲ್ಲಿ 5 years ವಾರಂಟಿ ಇದೆ. ಇದ್ರದ್ದು 10 years ಇದೆ, ಇದ್ರದ್ದು 3 years, ಇದು 7 years, ಇದು 5 years. ಈಗ ನೀವು ದಿಲ್ಲಿಯಿಂದ ತರಿಸಿರ್ತೀರೋ, ಎಲ್ಲಿಂದನೋ ತರಿಸಿರ್ತೀರೋ, ನಮ್ಮ ಕಡೆಯಿಂದನೂ ತೊಗೊಂಡಿರ್ತೀರ, ವಾರಂಟಿ ಬಂದುಬಿಟ್ಟು ಸ್ಪೇರ್ ಪಾರ್ಟ್ದು ಆ ಸರ್ವಿಸ್ ಸೆಂಟರ್ಗೆ ಇರುತ್ತೆ. ರೈಟ್. ಸೊ ಆ ಸರ್ವಿಸ್ ಸೆಂಟರ್ಗೆ ನೀವೇ ಹೋಗಬೇಕು, ನೀವೇ ಮಾಡಿಸ್ಬೇಕು. ಬಟ್ ನಮ್ಮ ಪ್ಲೇಸಲ್ಲಿ ತೊಗೊಂಡ್ರೆ ಏನಾದರೂ ಪ್ರಾಬ್ಲಮ್ ಬರಲಿ, ಇದು ಸರ್ವಿಸ್ ಸೆಂಟರ್ ಬ್ಯಾಂಗ್ಳೂರಲ್ಲಿ ಇದೆಯಾ ದಿಲ್ಲಿಯಲ್ಲಿ ಇದೆಯಾ ನಿಮ್ಗೆ ಸಂಬಂಧ ಇರಲ್ಲ, ನಾವೇ ಕಂಪ್ನಿಗೆ ಕಳಿಸ್ಬಿಟ್ಟು ಮಾಡಿಸ್ಕೊಡ್ತೀವಿ. ಹೌದಾ? ಇಮಿಡಿಯೇಟ್ಲಿ ಚೇಂಜ್ ಅಂತೂ ಆಗಲ್ಲ. 7 days, 10 days, 15 days, 1 month ಅಲ್ಲಿ ಆಗುತ್ತೆ. ಸೊ ಆ್ಯಸ್ ಪರ್ ಮ್ಯಾನುಫ್ಯಾಕ್ಚರರ್ ನೀವು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ನೀವು ನಮ್ಮ ಹತ್ರ ಬನ್ನಿ, ನಾವೇ ಕಂಪ್ನಿಗೆ ಕಳಿಸ್ಬಿಟ್ಟು ನಮ್ಮ ಹುಡುಗರೇ ಸರ್ವಿಸಿಗೆ ಹೋಗ್ಬಿಟ್ಟು ರೆಡಿ ಮಾಡಿಸ್ಬಿಟ್ಟು ತಂದು ನಿಮ್ಗೆ ರಿಟರ್ನ್ ಕೊಡ್ತಾನೆ. ಸೊ ಎಸೆಂಬಲ್ ಅದಲ್ಲಿ ಈ ಮಾಡೋವಾಗ ಈ ತುಂಬ ಜನಕ್ಕೆ ಈ ಭಯ ಇರುತ್ತೆ, ಸರ್ ಅದು ಎಲ್ಲೋಗೋಣ ಇದೆಲ್ಲಿ ಹೋಗೋಣ ಅಂತ. ಅದು ನಮ್ಮ ಸ್ಟೋರಲ್ಲಿ ತೊಗೊಂಡ್ರೆ ಆ ಥರ ನಿಮ್ಗೆ ಏನು ಟೆನ್ಷನ್ ಇರಲ್ಲ. ಪ್ಲಸ್ ನಮ್ದು ಇನ್ನೊಂದು ಏನಿದೆ ಅಂದರೆ, ನಾನು ಇಷ್ಟು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಈ ಪ್ರಾಡಕ್ಟು ನಾಟ್ ರೀಫಬ್ರಿಶ್ಡ್, ರೀಪ್ಯಾಕ್ಡ್ ಆರ್ ಸೆಕೆಂಡ್ರಿ ಯೂಸ್ ಆಗಿರೋದಿಲ್ಲ. ರೈಟ್. ಸೊ ಈ ಪ್ರಾಡಕ್ಟನ್ನು ಆ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ರಿಜಿಸ್ಟರ್ ಮಾಡ್ಕೋಬೋದು ನಿಮ್ಮ ಹೆಸರಲ್ಲಿ. ಕರೆಕ್ಟ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಈ ಪ್ರಾಡಕ್ಟು ಒಂದು 6 ತಿಂಗಳ ಹಿಂದೆ ಬಂದಿರುತ್ತೆ. ಆ ಬಂದಿದ ತಕ್ಷಣ ವಾರಂಟಿ ಸ್ಟಾರ್ಟ್ ಆಗಿರುತ್ತೆ. ಬಟ್ ನಮ್ಮ ಹತ್ರ ಪರ್ಚೇಸ್ ಇನ್ವಾಯ್ಸ್ ಇರುತ್ತೆ, ನಿಮ್ಮ ಹತ್ರ ಪ್ರೂಫ್ ಆಫ್ ಪರ್ಚೇಸ್. ಆ ಇನ್ವಾಯ್ಸಲ್ಲಿ ನಾವು ಸೀರಿಯಲ್ ನಂಬರ್ ಎಲ್ಲ ಹಾಕಿರ್ತೀವಿ. ಅವ್ರ ವೆಬ್ಸೈಟಲ್ಲಿ ನೀವು ರಿಜಿಸ್ಟರ್ ಮಾಡಿದ್ರೂ ಓಕೆ, ಈ ಪ್ರಾಡಕ್ಟ್ಗೆ ಹೇಳ್ತಾ ಇದ್ದೀನಿ. ಮಾಡಲಿಲ್ಲ ಅಂದ್ರೂ ನಮ್ಮ ಡೇಟ್ ಆಫ್ ಇನ್ವಾಯ್ಸಿಂದ ನಾವು ಆಥರೈಸ್ ಪಾರ್ಟ್ನರ್ ಇರೋದ ಕಾರಣ ನಿಮ್ಗೆ ಫುಲ್ ವಾರಂಟಿ ಸಿಗುತ್ತೆ. ನೆಕ್ಸ್ಟು ನನ್ನ ಪವರ್ ಸಪ್ಲೈ ಇದು ಐ ಥಿಂಕ್ 850 watts, ಗೋಲ್ಡ್ ರೇಟೆಡ್, ಮೋರ್ ದೆನ್ ಎನಫ್ ಇದೆ. ATX 3.1 ಇರುತ್ತೆ. ATX 3.1 ಆ್ಯಂಡ್ 7 years ವಾರಂಟಿ ಇದೆ ಇದ್ರದ್ದು. ಫುಲ್ಲಿ ಮಾಡ್ಯುಲರ್. ಹೌದು, ಫುಲ್ಲಿ ಮಾಡ್ಯುಲರ್ ಇರುತ್ತೆ ಆ್ಯಂಡ್ ಗೋಲ್ಡ್ ರೇಟೆಡ್ ಇದೆ. ಫುಲ್ಲಿ ಮಾಡ್ಯುಲರ್ ಅಂದರೆ ಏನು? ಫುಲ್ಲಿ ಮಾಡ್ಯುಲರ್ ಅಂದರೆ ಕೆಲವು ಪವರ್ ಸಪ್ಲೈ ಎಲ್ಲ ಕೇಬಲ್ಸು ಕನೆಕ್ಟ್ ಆಗಿರ್ಬೋದು. ಅದರಿಂದ ಏನಿದೆ ಅಂದರೆ ಕೇಬಲ್ ಮ್ಯಾನೇಜ್ಮೆಂಟ್ ಎಲ್ಲ ಕರೆಕ್ಟ್ ಆಗಿರಲ್ಲ. ಫುಲ್ಲಿ ಮಾಡ್ಯುಲರಲ್ಲಿ ನಿಮ್ಗೆ ಎಷ್ಟು ಕೇಬಲ್ಸ್ ಬೇಕೋ ಅಷ್ಟು ಕನೆಕ್ಟೆಡ್ ಇರುತ್ತೆ. ರಿಮೈನಿಂಗ್ ಕೇಬಲ್ ನೀವು ತೆಗಿಬೋದು. ಸೊ ಕೇಬಲ್ ಮ್ಯಾನೇಜ್ಮೆಂಟ್ ಪ್ರಾಪರ್ ಆಗಿದೆ. ಅದು ಫಿಕ್ಸ್ ಇರುತ್ತೆ ಇದರಲ್ಲಿ. ನಮ್ಗೆ ಯಾವ್ದು ಬೇಕೋ ಅಷ್ಟು ಯೂಸ್ ಮಾಡ್ಬೋದು. ನಾನು ಇಲ್ಲಿ ನೋಡಿ, ಈ ಕೇಬಲ್ಸ್ ಎಲ್ಲ ಇಲ್ಲ ಇದೆ, ಎಷ್ಟು ಕೇಬಲ್ಸ್ ಏನಿದೆ ಎಲ್ಲ. ಈಗ ಎಕ್ಸಾಂಪಲ್ ನೀವು ಗ್ರಾಫಿಕ್ ಕಾರ್ಡ್ ಯೂಸ್ ಮಾಡ್ತಾ ಇಲ್ಲ ಅಂತ ಇಟ್ಕೊಳ್ಳಿ. ಸೊ ಗ್ರಾಫಿಕ್ ಕಾರ್ಡ್ ಹಾಕ್ಲಿಲ್ಲ, ಆ ಕೇಬಲ್ ಹಂಗೆ ಅಲ್ಲಾಡ್ತಾ ಇರುತ್ತೆ. ಸೊ ಈ ಕೇಬಲ್ ನೀವು ಹಾಕೋದ್ ಬೇಕಾಗ್ಲಿ. ಇನ್ನೊಂದು, ನೀವು ಹಾರ್ಡ್ ಡಿಸ್ಕ್ ಹಾಕ್ತಾ ಇಲ್ಲ, ಸೊ ಆ ಕೇಬಲ್ಸ್ ಎಲ್ಲ ಪವರ್ ಸಪ್ಲೈ ಅಲ್ಲಿ ಹಂಗೇನೆ ಸುಮ್ಮನೆ ಇರುತ್ತೆ. ಸೊ ರಿಮೂವ್ ಮಾಡಿಬಿಟ್ಟು ಇಟ್ಕೋಬಹುದು. ಸೊ ಇದು ಮೇನ್ ಇದರಲ್ಲಿ ಫೆಸಿಲಿಟಿ ಇರುತ್ತೆ. ನೆಕ್ಸ್ಟ್ ಈಗ ಫೈನಲ್ ಆಗಿ 2 ಪ್ರಾಡಕ್ಟ್ ಇದೆ. ಒಂದು ಕೇಸ್ ಔಟರ್ ಲುಕ್ ಆ್ಯಂಡ್ ಇನ್ನೊಂದು ಕೂಲರ್. ಸೊ ಬನ್ನಿ, ಕ್ಯಾಬಿನೆಟು ನಾನು ನಿಮ್ಗೆ ತೋರಿಸ್ತೀನಿ. 5 ನಿಮಿಷ ಬ್ರೋ, 5 ನಿಮಿಷ. ಸೊ ಬ್ರೋ, ಇಷ್ಟು ಕ್ಯಾಬಿನೆಟ್ ವೇರಿಯಂಟ್ಸ್ ಇದೆ. ಇದು ಬಿಟ್ಟು ಇನ್ನೂ ವೇರಿಯಂಟ್ಸ್ ಇರುತ್ತೆ ನಮ್ಮ ಹತ್ರ. ಸಾರಿ, ಇಲ್ಲಿ ಬನ್ನಿ ಸ್ವಲ್ಪ ಚಾಲು ಸ್ವಲ್ಪ ಅವ್ರಿಗೆ ಬಲ್ಲ. ಸೊ ಈ ಥರ ಸೌಂಡ್ ಪ್ರೂಫ್ ಸ್ಟುಡಿಯೋ ಥರ ಇದೆ ಇದು. ಹೌದು, ಸ್ಮಾಲ್ ವಿಡಿಯೋಸ್ ನಮ್ಮ ಚಾನಲಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ ನಾವು. ಬ್ರೋ, ಸಖತ್ತಾಗಿದೆ ನೋಡಿ. ಈ ಫ್ಯಾನ್ಸ್ ಈ ಥರ ಇದರಲ್ಲಿ ಇನ್ಬಿಲ್ಟ್ 1 2 3 4 3 ಫ್ಯಾನ್ಸ್ ಇದರಲ್ಲಿ ಇರುತ್ತೆ. ಇಲ್ಲಿ ಲಿಕ್ವಿಡ್ ಕೂಲರ್ ಆಗುತ್ತೆ. ಇಲ್ಲಿ ಬೇಕಾದ್ರೆ ಒಂದು ಫ್ಯಾನ್ ಮಾಡ್ಬೋದು. ಅದು ಬಿಟ್ಟು ಕೆಲವು ಜನ ಇಲ್ಲೂ ಬೇಕಾದ್ರೆ 2 ಫ್ಯಾನ್ಸ್ ನೀವು ಫಿಕ್ಸ್ ಮಾಡ್ಬೋದು. ಸೊ 3 ಫ್ಯಾನ್ಸ್ ಬಂದುಬಿಟ್ಟು ನಿಮ್ಗೆ ಇನ್ನೂ ಎಕ್ಸ್ಟ್ರಾನು ನೀವು ಹಾಕೋಬೋದು. ಸೊ ಬೇರೆ ಆಪ್ಷನ್ಸ್ನು ನಾನು ತೋರಿಸ್ತೀನಿ. ಓಕೆನಾ ಭವಾನಿ? ಆವ ರಾಜ ಕ್ಯಾಬಿನೆಟ್ ಓಪನ್ ಕನ್ ಬತ್ತಾ. 8GB ರ್ಯಾಮ್ ಇದು. ಹಾಂ ಸರ್, ಈಗಲೇ ನಿಂದು 8GB ಅಲ್ಲ? X3 ಎಲ್ಲ ಕೇಬಲ್ಸ್ ಎಲ್ಲ 8GB. ಓ, ನಿಮ್ದು ವಾಟ್ಸಪ್. ಬಟ್ ನಿಂದು ಫುಲ್ ಬ್ಲ್ಯಾಕ್. ಬ್ಲ್ಯಾಕ್. ಟೈಮು ನಂಗೆ ಹೊಟ್ಟೆ ಹಸೀಟ್ ಐತೆ ಫುಲ್ಲು. ಬರೋಲ್ಲ ಇನ್ನು 1 ಮುಗಾಲು. ಅದ ಈ ಮಾಡಲ್ ನೋಡು. ಆ ಮಾಡಲ್ ಚೆನ್ನಾಗಿದೆ ಅದು. ಉದ್ದಗೆ ಟವರ್ ಥರ ಮೇಲೆ ದೊಡ್ಡದಾಗೈತೆ. ಸೊ ನಮ್ಮ DVN ಒಬ್ಬರು ಬಂದಿದ್ದಾರೆ. ಬನ್ನಿ ಬ್ರೋ, ಯಾಕೆ ಏನು ಸಮಾಚಾರ? ಏನು ನೀವು PC ಬಿಲ್ಡ್ ಮಾಡ್ತಾ ಇದ್ದೀರಾ? DVN ಫೀಲ್ಡ್ ಅಂತ ಒಂದು ಚಾನಲ್ ಇದೆ. ಅದರಿಂದ ಥ್ಯಾಂಕ್ ಯು. ಈ ಚಾನಲಿಂದ ನೋಡ್ತಿದ್ದೀನಿ ನಿಮ್ಮದು ಮತ್ತು ನಿಮ್ಮ ಮೇಡಮ್ ಎಲ್ಲ ನೋಡಿದ್ದೀನಿ. ಥ್ಯಾಂಕ್ ಯು. ಯಾವ ಏರಿಯಾ? ನಮ್ದಿಲ್ಲ ಲಗ್ಗೆರೆ. ಲಗ್ಗೆರೆ. ನಿಮ್ಗೆ ಗೊತ್ತಾಗಲಿಲ್ಲ ನಿಮಗೆ DV ಅಂತ ಕಾಣಿಸ್ತಿದೆ. ಯಾವ ಥರ ಡಿಫ್ರೆಂಟ್ ಅಂದರೆ ಅದ್ರಲ್ಲಿ ಸ್ವಲ್ಪ ಫಿಟ್ಟಾಗೆಲ್ಲ ಜಾಕೆಟ್ ಗಿಟ್ಟೆಲ್ಲ ಹಾಕೊಂಡು ಸ್ವಲ್ಪ ಡಿಫ್ರೆಂಟ್ ಪರ್ಸನ್ ಥರ ಕಾಣ್ತೀರ. ರೈಟ್. ಕಂಡಿಡಿಯೋಕೆ ಆಗಲಿಲ್ಲ. ನಾವು ಅವ್ರನ್ನ ಕೇಳಿ DVN ಕನ್ನಡ ಅಂತ ಗೊತ್ತಾಗ್ತದೆ. ನಾನು ಮಾಡಿದ್ದೆಲ್ಲ ಸಬ್ಸ್ಕ್ರೈಬರ್ ನಿಮ್ದು ನೋಡಿ, ಈ ಚಾನಲ್ಲು ಇದಕ್ಕೆಲ್ಲ. ಥ್ಯಾಂಕ್ ಯು. ಅದೊಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ ಮಾಮ್, ಒಂಥರ ಜಾತ್ರೆ ಆಗಿಬಿಡುತ್ತೆ. ಆಮೇಲೆ ಬ್ಲ್ಯಾಕ್ ಇದ್ಬಿಟ್ರೆ ಫುಲ್ಲು ಎಲ್ಲ ವೈಟ್, ಕೀಬೋರ್ಡ್ ವೈಟ್, ಮೌಸ್ ವೈಟ್. ಹಂಗೆ ಆಪ್ಟಿಮಲ್ ಹೋದ್ರೆ ಈಗ ಚೆನ್ನಾಗಿ ಕಾಣಿಸುತ್ತೆ. ಬೇಡ ಬಿಡು, ಬ್ಲ್ಯಾಕೇ ಹೋಗ್ಬಿಡೋಣ. ಇದು ಕೋರ್ಸರ್ ಟಾಪ್ ಬ್ರ್ಯಾಂಡ್. ಕೋರ್ಸರ್
ಲೈಫ್ ಸ್ಟೈಲ್ ಅದು ಮೇನ್ ಮಾಮ್ ಇದು ಲಿಕ್ವಿಡ್ ಕೂಲಿಂಗ್ ಅಲ್ಲ, ಲೀಕೇಜ್ ಬರಬಾರ್ದು. ಅದು ಹೇಳಿದ್ರಲ್ಲ ಬ್ರ್ಯಾಂಡ್ ಅದು. ನಿಮ್ಮ ಹತ್ರ ರೆಡಿ ಇದೆಯಾ ಈಗ? ಒಂದು ಹಾಫ್ ಆನ್ ಅವರ್ ಆಗುತ್ತೆ, ನಾನು ವೇರ್ ಹೌಸಲ್ಲಿ. ಹೌದಾ? ಸೊ ಡಾರ್ಲಿಂಗ್ಸ್ ನೋಡಿ, ಇಲ್ಲಿ ನಮ್ಮ ಏಲಿಯನ್ವೇರ್ ಸರ್ವಿಸ್ ಆಗ್ತಾಯಿದೆ. ಏನಿಲ್ಲ, ಥರ್ಮಲ್ ಪೇಸ್ಟು ಅದು ಇದು ಎಲ್ಲ ಚೇಂಜ್ ಮಾಡಿಸ್ತಾ ಇದ್ದೀವಿ. ಬಟ್ ಇಲ್ಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಗೊತ್ತಾ, ಬ್ಯಾಟ್ರಿ ಬಲ್ಜ್ ಆಗಿದೆ ನೋಡಿ, ಎಲ್ಲ ಊದ್ಕೊಂಬಿಟ್ಟಿದೆ. ಸೊ ಇದು ಎನಿ ಟೈಮ್ ರಪ್ಚರ್ ಆಗೋ ಚಾನ್ಸಸ್ ಇರುತ್ತೆ, ಬ್ಲಾಸ್ಟ್ ಆಗಿಬಿಡುತ್ತೆ. ಆಮೇಲೆ ಫುಲ್ಲು ಲ್ಯಾಪ್ಟಾಪೇ ಹೊಗೆ ಹಾಕ್ಸ್ಕೊಂಡ್ಬಿಡುತ್ತೆ. ಆ್ಯಕ್ಚುಲಿ ಲ್ಯಾಪ್ಟಾಪ್ ತುಂಬ ಚೆನ್ನಾಗಿದೆ. ಸೊ ಈ ಬ್ಯಾಟ್ರಿ ಒಂದು ಚೇಂಜ್ ಮಾಡಬೇಕೀಗ, ಮಾಡಿಸ್ಬಿಡೋಣ. ಇದನ್ನು ಇನ್ನೊಂದಷ್ಟು ವರ್ಷ ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ಇದೇನಾ ಅದು? ಥರ್ಮಲ್ ಗ್ರೀಸ್ ಕ್ರಯೋ ಪೇಸ್ಟ್. ಸರಿ, ನಮ್ಮ ಕಡೆಯಿಂದ ಇಫ್ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ಇನ್ ಎ 1 ವೀಕ್, ಇವನ್ ಕೂಲರ್, ಪ್ರೊಸೆಸರ್, ನಿಮ್ಗೆ ಯಾವ್ದು ಬೇಕಂದ್ರೆ ಆ ಬ್ರ್ಯಾಂಡನ್ನು ನಾನು ಸ್ವೆಪ್ ಅಪ್ ಮಾಡ್ತೀನಿ. ಅಂದರೆ ಈಗ ನಿಮ್ಗೆ ಇಂಟೆಲಿಂದ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಬ್ರೋ, ನಾನು ಏನಕ್ಕೆ ಇಂಟೆಲ್ ತೊಗೊಳ್ಳೋಣ, AMD ಹೋಗ್ಬಿಡೋಣ ಅಂತ 1 ವಾರ ಒಳಗಡೆ ಬನ್ನಿ, ನಾನು ನಿಮ್ಗೆ ಚೇಂಜ್ ಮಾಡ್ಕೊಡ್ತೀನಿ. ಆಮೇಲೆ ಏನಿದೆ ಅಂದರೆ ಸ್ವಲ್ಪ ನನಗೂ ಕಷ್ಟ ಇರುತ್ತೆ. ಬಟ್ ಐ ಹೋಪ್ ನಿಮ್ಗೆ 100% ನೆಕ್ಸ್ಟ್ PC ಬಿಲ್ಡ್ಗೆ ನೀವು ಕಲಿಸ್ತೀರಾ ನಿಮ್ಮ ಫ್ರೆಂಡ್ಸ್. ಶೋರ್. ಎಲ್ಲ ನಮ್ಮ ಫ್ರೆಂಡ್ಸ್ಗಳೇ ರೆಫರ್ ಮಾಡಿದ್ದು. ಆ್ಯಕ್ಚುಲಿ ನನಗೆ SCL ಗೇಮಿಂಗ್ ಬಗ್ಗೆ ಗೊತ್ತಿರಲಿಲ್ಲ, ನಮ್ಮ ಹುಡುಗರೇನೆ ಆ್ಯಕ್ಚುಲಿ ಇದು. ತುಂಬ ಥ್ಯಾಂಕ್ಸ್ ಆ್ಯಂಡ್ ತುಂಬ ಥ್ಯಾಂಕ್ಸ್ ಸರ್. ಇದು ಡನ್. ನಾನು ಇದು ನಿಮ್ಗೆ ತೋರಿಸ್ತೀನಿ ಓವರಾಲ್ ಆಗಿ ಎಷ್ಟಾಗುತ್ತಂತ. ಹಾಂ, ಈ 64 GB ರ್ಯಾಮು ಇದು 6 GB ಇದೆಯಾ ಅದರಲ್ಲಿ? 6 GB. ಅದರಲ್ಲೂ ನಾನು CL30 ಕೊಡ್ತಾ ಇದ್ದೀನಿ ನಿಮ್ಮದು. ಯಾವಾಗಾದ್ರೂ ರ್ಯಾಮ್ದು ಕ್ಯಾಶ್ ಲೇಟೆನ್ಸಿ ಕಮ್ಮಿ ಇರಬೇಕು, ಮೆಗಾಹರ್ಟ್ಸ್ ಜಾಸ್ತಿ ಇರಬೇಕು. 6000 CL30 DDR5 Pro 4 ಸಪೋರ್ಟ್ ಆಗಲ್ಲ ಈ ಸೀರೀಸ್ಗೂ. ಬೇರೆ ನಿಮ್ಗೆ ಮಾನಿಟರ್ ಏನಾದರೂ ಬೇಕಾ? ಮಾನಿಟರ್ ಆ್ಯಕ್ಚುಲಿ 4K ಒಂದು ಮಾನಿಟರ್ ಬೇಕು ನನಗೆ. ಓಕೆ, ಬಟ್ ಬರೀ CPU ಒಂದು ಎಸ್ಟಿಮೇಟ್ ಹಾಕಿ ನೋಡೋಣ. ಐ ಸಿ ಮೈ ಬಜೆಟ್ ಆ್ಯಂಡ್ ದೆನ್ ಮಾನಿಟರ್ಗೆ ಇದೆಯಾ ಕಾಸು ಮಿಕ್ಕಿದ್ರೆ. ನಾನು ಯೂಸ್ ಮಾಡ್ತಾರೆ 1080p ಮಾನಿಟರ್, 21 ಇಂಚು 1080p ಮಾನಿಟರ್. ನಾನು ರಿಕಮೆಂಡ್ ಮಾಡಲ್ಲ. ಕೇಸ್ ಅದು ಲಿಯಾನ್ ಇದು. ಓಕೆ, SSD ನೀನು ಹೇಳ್ದಲ್ಲ ಒಂದು ಸಪ್ರೇಟ್ ಇಟ್ಕೊ ಅಂತ. ಇದರಲ್ಲಿ 2-3 OS ಏನಾದರೂ ಕ್ರ್ಯಾಶ್ ಆಯಿತು ಅಂದರೆ ನಂಗೆ ಡೇಟಾ ಸ್ವಲ್ಪ 2-3 SSD ಹಾಕೋಬೋದು. ನಿಮ್ಗೆ ಹೆಂಗೆ ಅನ್ಸುತ್ತೆ ಅಂದರೆ ಒಂದೇ ಬೇಕಾ? ಸರ್ ಒಂದು M2 SSD ಕೊಟ್ಬಿಡಿ. ಓಕೆ, ಒಂದು ಇದು M2ನೇ. ಇನ್ನೊಂದು ಇದು ನಾರ್ಮಲ್. ಇದು ಸೆಕೆಂಡ್ರಿ ಸ್ಟೋರೇಜ್ ಆಗಿ ನೀವು ಬೇಕಾದರೆ ನನ್ನ ಪ್ರಕಾರ 1 TB ಎನಿಥಿಂಗ್ ತೊಗೊಳ್ಳಿ. ಸೊ 5000 ರೇಂಜಲ್ಲಿ ಬಂದ್ಬಿಡು. ಒಂದು ಹೈ ಸ್ಪೀಡ್ ಪ್ರೀಮಿಯಂ ಬ್ರ್ಯಾಂಡ್ ಸ್ಯಾಮ್ಸಂಗ್ 990 Pro. ಸೊ ಈ 990 Pro ಅಲ್ಲಿ ನೋಡಿ 7450 Mbps ಇದೆ, 5 years ವಾರಂಟಿ ಇರುತ್ತೆ ಆ್ಯಂಡ್ ಸ್ಯಾಮ್ಸಂಗ್ ಒರಿಜಿನಲ್ ಚಿಪ್ಸೆಟ್ ಇರುತ್ತೆ. ಇನ್ನೊಂದು ನಾನು ಸೆಕೆಂಡ್ರಿ ಸ್ಟೋರೇಜ್ ಬಂದುಬಿಟ್ಟು 1 TB ಅಲ್ಲ, ಇದು ಎಕನಾಮಿಕಲ್ ಸೆಕೆಂಡ್ರಿ ಸ್ಟೋರೇಜ್ ನಾನು ರೆಕಮೆಂಡ್ ಮಾಡ್ತೀನಿ. ಬ್ರ್ಯಾಂಡ್ ಬಂದುಬಿಟ್ಟು ಕಿಂಗ್ಸ್ಟನ್ NV3 6000 Mbps. ಇದು 7450 Mbps, ಇದು 6000. ಬಟ್ ಪ್ರೈಸ್ ಬಂದುಬಿಟ್ಟು ತುಂಬ ಡಿಫ್ರೆಂಟ್ ಇದೆ. ಇದು 5000, ಇದು 9800, ಆಲ್ಮೋಸ್ಟ್ ಡಬಲ್ ಪ್ರೈಸ್. ಸೊ ಇದು ನೀವು ಒಂದು ತೊಗೊಳ್ಬೋದು. ಇನ್ನೊಂದು ಸತಿ ಎಲ್ಲ ಪ್ರಾಡಕ್ಟ್ ನಾನು ಇನ್ನೊಂದು ಸತಿ ತಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮದರ್ ಬೋರ್ಡು Z790A Wi-Fi 6 ಇದೆ, RGB ಕಂಟ್ರೋಲಬಲ್ ಇರುತ್ತೆ, 13th 14th ಎಲ್ಲ ಜನರೇಷನ್. ಥಂಡರ್ ಬೋಲ್ಟ್ ಟೈಪ್ C ಪೋರ್ಟ್ ಇರುತ್ತೆ, ಬಟ್ ಥಂಡರ್ ಬೋಲ್ಟ್ ಇರಲ್ಲ. ಥಂಡರ್ ಬೋಲ್ಟ್ಗೂ ಸ್ವಲ್ಪ ಹೈ ಮದರ್ ಬೋರ್ಡ್ ತಗೊಳ್ಬೇಕಾಗುತ್ತೆ. ಕರೆಕ್ಟ್. ಸೊ ಓವರಾಲ್ 210 360 ಆಗ್ತಾಯಿದೆ. ನನಗೆ ಪ್ರೈಸಿಂಗಲ್ಲಿ ಏನು ಬೆಸ್ಟ್ ಮಾಡೋಕ್ಕಾಗುತ್ತೆ ನೀವು? ಸರ್ ನೀವು ಕಾಸೇ ಕೊಟ್ಬಿಡಿ ನಿಮ್ಮ ಅಂಗಡಿ ಸರ್, ನಾನು ಜಾಸ್ತಿ ಅಂತೂ ಎಲ್ಲೂ ಹೇಳಿಲ್ಲ ನಿಮಗೂ. ಯಾರಿಗಾದ್ರೂ ಉಂಟಾ ಡಾರ್ಲಿಂಗ್ಸ್ ಈ ಥರ ಆಫರ್ ಕೊಡೋದು? ಮದರ್ ಬೋರ್ಡ್ ಅಂದರೆ ಆಮೇಲೆ ಕಾಸೇ ಕೊಡಬೇಡಿ ಅಂತ ಹೇಳ್ತಾರೆ. ಇದಕ್ಕಿಂತ ಇನ್ನೂ ಹೈ ಬೇಕಾಗಲ್ಲ ಬ್ರೋ. 890 ಬೇಕಾದರೆ ಅಪ್ಗ್ರೇಡ್ ಮಾಡೋಣ. ಬಟ್ ಏನಿದೆ ಅಂದರೆ ಮತ್ತೆ ಪ್ರಾಸೆಸರಲ್ಲಿ ನಿಮ್ಗೆ 11,000 ಎಕ್ಸ್ಟ್ರಾ ಆಗ್ಬಿಡುತ್ತೆ. ಇದು ಆ ಪ್ರಾಸೆಸ್ ಸಪೋರ್ಟ್ ಮಾಡಲ್ಲ. ಮೋರ್ ದೆನ್ ಎನಫ್ ಇದೆ ನನ್ನ ಪ್ರಕಾರ. ಇದು ಲೇಟೆಸ್ಟ್ ಹೋಗೋಣ ಅಂತ ಅಷ್ಟೇ. ನಾನು ಆಲ್ವೇಸ್ ಸಪೋರ್ಟ್ ಇರ್ತೀನಿ. ಇಲ್ಲಾಂದರೆ ನಿಮಗೂ ಈ ಪ್ರೈಸ್ಗೆ 890 ಬರುತ್ತಾ? ಹಾಂ, ಈ ಪ್ರೈಸ್ಗೆ 890 ಬಂದುಬಿಡುತ್ತೆ. ಬಟ್ ಏನಿದೆ ಪ್ರಾಸೆಸರಲ್ಲಿ ಒಂಚೂರು ಮತ್ತೆ ಅದು ಅಲ್ಟ್ರಾ 9 ಇಲ್ಲ, ಸೇಮ್ ಈ ಥರ ಬರುತ್ತೆ ಬ್ರೋ. ಇದು ಅಲ್ಟ್ರಾ 7 ಚೇಂಜ್ ಆಗಿದೆ ಅಷ್ಟೇ, ಏನಿಲ್ಲ. ಪರ್ಫಾರ್ಮೆನ್ಸಲ್ಲಿ ಏನು ಡಿಫ್ರೆಂಟ್ ಇಲ್ಲ. ಈಗ ಇವನು ಅವ್ರ ಹೆಸರು ಚೇಂಜ್ ಮಾಡಿಬಿಟ್ರು, ಕೋರ್ ಅಲ್ಟ್ರಾ ಅಂತ ಮಾಡಿಬಿಟ್ರು. ಟೆಕ್ನಾಲಜಿ ಯಾವ್ದು ಇದೆಯೋ ಅದಕ್ಕೂ ಅಂದರೆ ಅಶೋಕನ್ ಬುಲಾವ್ಕನ್ ಕಿಯೋತನ್ ಮೊಮ್ಮತನೆ ಅದೇ 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 ಅದು ಅದು ಹೋಗ್ತಾ ಕೆಲಸ ಟೂಸ್ ಮುಟ್ಟೋದು ಅದೇ. ಹಾಂ, ನಿಮ್ಮ ಹತ್ರ ಅದನ್ನು ಸ್ಟಾಕ್ ಇದೆಯಾ? ಎಸ್, ಒಂದು 10 minutes ನೀವು ಊಟ ಮಾಡಿ ಇದು ಬಿಲ್ಡ್ ಮಾಡೋದಷ್ಟೇ ಆಗಿಬಿಡುತ್ತೆ. ಅಲ್ಟ್ರಾ 9 ನೀವು ಪ್ರೈಸ್ ಡಿಫ್ರೆನ್ಸ್ ಏನಾಗುತ್ತೆ ಅಂತ ಹೇಳಿ? 11K ಅಷ್ಟೇ. 11K ತಿರ್ಗಾ 11K. ಹಾಂ, ಇನ್ನೊಂದು ಏನಿದೆ ಅಂದರೆ 1 ನಿಮಿಷ ಬ್ರೋ. MSI ಅಲ್ಲಿ ಈ ಮದರ್ ಬೋರ್ಡ್ ತೊಗೊಳ್ಳಿ. ಥಂಡರ್ ಬೋಲ್ಟ್ ಬೇಕು ತಾನೆ ನಿಮಗೂ? ಇದು ತೊಗೊಳ್ಳಿ. Tomahawk Wi-Fi ಅಂತ ಬರುತ್ತೆ. ಇದಾ
ವರ್ಕ್ ಆಗ್ತದೆ. ಟೊಮಹಾಕ್ ಕಮ್ಮಿ ಅಲ್ಲೂ ಇದೆ, ಬಟ್ ಏನಿದೆ ಅಂದರೆ ನೀವು ಇಷ್ಟು ಮಾಡ್ತಾ ಇದ್ರ ಅಂತ ನಾನು ನಿಮ್ಗೆ ಟಾಪ್ ಎಂಡ್ ತೋರಿಸ್ತಾನೆ. ಇದರಲ್ಲೂ ಥಂಡರ್ಬೋಲ್ಟ್ 4 ಇದೆ, P ಸೀರೀಸ್ ಎಂಟ್ರಿ ಲೆವೆಲ್ ಇದು. ಇದು ಬಂದುಬಿಟ್ಟು ನಿಮ್ಗೆ ಕಮ್ಮಿನೇ ಇರುತ್ತೆ. ಐ ಮೀನ್ ಹಳೆ ರೇಟ್ ಏನಿತ್ತು 28ವರೆಗೆ ಇದು ಬಂದುಬಿಡುತ್ತೆ. ಇದು ಬಂದುಬಿಟ್ಟು ಒಂಚೂರು ಕಾಸ್ಟ್ಲಿ ಇರುತ್ತೆ, ಅಂದರೆ 28 ಮೈನಸ್ 34. ಇದು ಬಂದುಬಿಟ್ಟು 6,000 ರೂಪಾಯಿ ಜಾಸ್ತಿ ಆಗುತ್ತೆ ಮದರ್ಬೋರ್ಡು. ಸೊ ನಿಮ್ಗೆ ಟೋಟಲಿ 6,000 ಇದಕ್ಕೆ ಜಾಸ್ತಿ, ಪ್ಲಸ್ 11,000 ರೂಪಾಯಿ ಪ್ರಾಸೆಸರು, 17,000 ಪ್ಲಸ್ 199 ಮುಂಚೆ ಇತ್ತು ನಿಮ್ಮದು. ಸೊ 216 ಆಗುತ್ತೆ. 210 ಬದಲು 6,000ನೇ ನಿಮ್ಗೆ ಟೋಟಲಿ ಎಕ್ಸ್ಟ್ರಾ ಆಗುತ್ತೆ ಇದು ತೊಗೊಂಡ್ರೆ. ಪ್ರಾಸೆಸರ್ ನಿಮ್ಗೆ ಅಪ್ಗ್ರೇಡ್ ಆಗಿಬಿಡುತ್ತೆ, Ultra 9 ಬಂದುಬಿಡುತ್ತೆ. Ultra 9 ನೋಡಿ ಬ್ರೋ, ಗೀಗಾಬೈಟ್ ನೆಕ್ಸ್ಟ್ ಫಾಸ್ಟ್ ಕಿಲ್ಲರ್ ಗೀಗಾಬೈಟ್ 5GB ಲ್ಯಾನ್ ಬ್ರೋ. इंटरनेट हेलो ಬಂದ್ರೆ ಎಕ್ಸ್ಟ್ರಾ ಗೀಗಾಬೈಟ್ ಸಪೋರ್ಟ್ ಎಲ್ಲ ಇದೆ. एकदम ठीक हो सर आप? ಸರಿ ಯಾವ್ದು ಹೇಳ್ತೀಯಾ? हाँ जी ಟಾಪಲ್ಲಿ ಮದರ್ ತಗೊಂಡ್ರೆ जरूर, मैं एक 5 मिनट में देखकर आपको ನೀನು ಮದರ್ ಬೋರ್ಡ್ ಚೇಂಜ್ ಮಾಡದೇ ಇಲ್ಲ, ಜಸ್ಟ್ ಇದರ RAM ಕಾಂಪೋನೆಂಟ್ಸ್ ಮಾತ್ರ ಚೇಂಜ್ ಮಾಡೋದು. समझ गया. ಗ್ರಾಫಿಕ್ ಕಾರ್ಡ್ ಶಾಪ್ मैं एक 10 मिनट में आपको कॉल करता हूँ ब्रो. डन. ಮದರ್ಬೋರ್ಡ್ टाइप सी चार्जर ಮಾತ್ರ ಕಾಂಪ್ರಮೈಸ್ ಆಗಬೇಡ. ಸರಿ ನೀನು ಯಾವ್ದು ಹೇಳ್ತೀಯ ಇದರಲ್ಲಿ? ಟೊಮಾಕ್ ವೈಫೈ ಟೊಮಾಕಾ? ಸರಿ ಬಾಸ್, ಇದೇ ಮಾಡಿ. ಸೊ ಇದಕ್ಕೆ Ultra 9 ಟೋಟಲಿ ನಿಮ್ಗೆ 216 ಆಗುತ್ತೆ. ಹಾಂ ಬ್ರೋ ಇಲ್ಲಿದೆ ನೋಡಿ, ಎಲ್ಲ ಬೋರ್ಡ್ಸು ನಾನು ಈ ಕಡೆ ಇಟ್ಟಿರ್ತೀನಿ. 1 to 1 ಇದಿಲ್ಲ ಅಂತಿಲ್ಲ ನನ್ನ ಹತ್ರ. ತುಂಬಾ ಆಪ್ಷನ್ಸ್ ಇದೆ. ಒಂದು ಪಕ್ಕದಲ್ಲಿ ಇಟ್ಕೊಂಡು ನೀವೆಲ್ಲ ಸರ್ಚ್ ಮಾಡಿ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಇದನ್ನೇ ಈ ಕಡೆ ಅದು ನೆಕ್ಸ್ಟ್ ಲೆವೆಲ್ ಬ್ರೋ. ಇನ್ನು ಬ್ರೋ ಅದು ನೋಡಿ ಇನ್ನೂ ನೆಕ್ಸ್ಟ್ ಲೆವೆಲು. ಇದು ಇನ್ನೂ ನೆಕ್ಸ್ಟ್ ಲೆವೆಲ್. 10 ಲಕ್ಷ ಮಾಡ್ತಾರೆ ಬಿಲ್ಲಿ. ಲಿಮಿಟ್ ಇಲ್ಲ ಸರ್. ಸೊ ನಾನು ಮ್ಯಾಕ್ಸ್ ಔಟ್ ಮಾಡ್ತೀನಿ, ನಿಮ್ಮ ಅಂಗಡಿಯಲ್ಲಿ ಇರೋ ಟಾಪ್ ಕಾಂಪೊನೆಂಟ್ಸ್ ಯೂಸ್ ಮಾಡ್ತೀನಿ ಅಂದರೆ ಎಷ್ಟು ಲಕ್ಷದ PC ಬಿಲ್ಡ್ 10 ಲಕ್ಷ ಅಲ್ಲಿ ಆಗ್ಬಿಡುತ್ತೆ ಅಂತಂದ್ರೆ 10 lakhs 10 lakhs ಅಲ್ಲಿ ಆಗ್ಬಿಡುತ್ತೆ. ಈಗ ಒಂದು ಕಸ್ಟಮರ್ ಇದೆ ಆಲ್ರೆಡಿ, ಈಸ್ ವೇಟಿಂಗ್ ಫಾರ್ 5090. ನೆಕ್ಸ್ಟ್ ವೀಕ್ ನಾನು ಬಿಲ್ಡ್ ಮಾಡ್ತೀನಿ, ಅಲ್ಲಿದೆ. ಅವ್ನ ಮದರ್ ಬೋರ್ಡೇ 1,20,000. 1,20,000. ಈಗ ಒಂದೆರಡು ತಿಂಗಳ ಹಿಂದೆ ಆರ್ಡರ್ ಕೊಟ್ಟಿರೋದು. ಪ್ರಾಸೆಸರು 9950X ಇತ್ತು, ಬಟ್ ಈಗ ಮೂಡ್ ಚೇಂಜ್ ಆಗಿದೆ. 9950X3D ಬರ್ತಾ ಇದೆ ತಾನೆ, ಅದು ತೊಗೊಳ್ಳೋಣ ಅಂತ. ಸೊ ಪೇಮೆಂಟ್ ಎಲ್ಲ ಮಾಡಿಬಿಟ್ಟು ಅದು ಹೋಲ್ಡ್ ಮಾಡಿದೆ. 7 ಲಕ್ಷ ರೂಪಾಯಿ ಬರೀ PC ವಿತೌಟ್ ಗ್ರಾಫಿಕ್ ಕಾರ್ಡ್. ಗ್ರಾಫಿಕ್ ಕಾರ್ಡೇ 4 ಲಕ್ಷದು ಆಯಿತು, 11 ಲಕ್ಷ. ಬ್ರೋ ಇದಕ್ಕಿಂತ ಅಷ್ಟೆಲ್ಲ ಯೂಸ್ ಬ್ರೋ ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಯಾವುದಕ್ಕಾದ್ರೂ ಲಿಮಿಟ್ ಇದೆಯಾ ಬ್ರೋ? 100% ಇಲ್ಲ. ಈಗ ನಾನು ಒಂದು ಮಾತು ಹೇಳ್ತೀನಿ. ಇನ್ನೊಂದೇನಿದೆ ಅಂದರೆ ನಮ್ಮ ಊರಲ್ಲಿ ಹೇಳ್ತಾನೋ, ಜಾಸ್ತಿ ಎಣ್ಣೆ ಗೀ ಅಂದರೆ ಎಣ್ಣೆನೇ ಇರುತ್ತಾನೆ, ಜಾಸ್ತಿ ಎಣ್ಣೆ ಮನೆಯಲ್ಲಿ ತುಪ್ಪ ಇರೋದಂತ, ತುಪ್ಪ ಇದೆ ಅಂತ ನಾವು ಗೋಡೆಗೆ ಹಾಕೋಕ್ಕಾಗಲ್ಲ ತಾನೆ. ಜಾಸ್ತಿ ದುಡ್ಡಿದೆ ಅಂತ ನೀವು ಏನು ಬೇಕಾದ್ರೆ ಅದು ಬೈ ಮಾಡ್ಬೋದು, ಬಟ್ ನನ್ನ ಪ್ರಕಾರ ಅದಕ್ಕಿಂತ ನಿಮ್ಗೆ ಯೂಸೇ ಇರಲ್ಲ. ಆ್ಯಂಡ್ ಇದು ಬಂದುಬಿಟ್ಟು ಇಟ್ಸ್ ಪರ್ಮನೆಂಟ್ ಇಲ್ಲ, 4-5 ವರ್ಷದಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ಸೊ वो क्या बोलते हैं, मिट्टी है मिट्टी में मिल जाता है. ಸೊ ಅದು ಏನು ನಿಮ್ಮ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆಯೋ ಅದ್ರ ಪ್ರಕಾರ ಮಾಡ್ಬೋದು. ನಿಮ್ಮ ಹತ್ರ ಇದೆ, ನಾನು ನಿಮ್ಗೆ ಹೇಳಿದ್ರೆ ಸ್ವಲ್ಪ ಕನ್ವಿನ್ಸ್ ಮಾಡಿದ್ರೆ ನೀವು ಇದು ತೊಗೊಳ್ಬೋದು, ಬಟ್ ಅದು ತೊಗೊಂಡು ನಿಮ್ಗೆ ಪ್ರಯೋಜನ ಇಲ್ಲ. ಇಫ್ ಐ ಆಮ್ ನಾಟ್ ಯೂಸಿಂಗ್ ಹಲೋ ಹಾಂ, ಇದು UPS ಬೇಕು, ಯಾಕಂದ್ರೆ ನಮ್ಮದು ಫ್ಲಾಟ್ ಜನರೇಟರ್ ಇದೆ. ಓಕೆ, ಹೋಗ್ಬಿಟ್ಟು 1 minute ಗೊತ್ತಾಯ್ತು. ಸೊ ನಿಮ್ಗೆ 10-15 minutes ಬ್ಯಾಕಪ್ದು ನನ್ನ ರಿಕಮೆಂಡೇಶನ್ 2.2 kVA 8K ಬಜೆಟಲ್ಲಿ ಒಳ್ಳೆ UPS ಬಂದ್ಬಿಡುತ್ತೆ. Ultra 9 ಪ್ರಾಸೆಸರ್ ನಾನು ಹೇಳಿತ್ತು ಬರ್ತಾ ಇದೆ. 16K ನನ್ನ ಪ್ರಕಾರ ಓವರ್ ಸ್ಪೆಂಡ್ ಆಗ್ಬಿಡುತ್ತೆ. ಆಸ್ ಯುವರ್ ಕನ್ವಿನಿಯಂಟ್. ನಿಮ್ಗೆ ಅಂಡರ್ 10K ಅಲ್ಲಿ ಬೇಕಂದ್ರೆ ಇದು ತಗೊಳ್ಬೋದು. ಯಾವ್ದಾದ್ರು ತಗೊಳ್ಳಿ, ನಂಗೆ ಡಿಸ್ಪ್ಲೇ ಏನು ಮ್ಯಾಟ್ರ್ ಆಗಲ್ಲ. ಮ್ಯಾಟರ್ ಆಗಲ್ಲ ಅಂದ್ರೆ ಯು ಕ್ಯಾನ್ ಚೂಸ್ ಎನಿ. ಲುಕ್ ವೈಸ್ ನಂಗೆ ಗೊತ್ತಿರೋ ಇದು ಸ್ವಲ್ಪ ಲುಕ್ ಇರುತ್ತೆ ಬ್ರೋ. ಇದರಲ್ಲಿ ಇದು RGB, ಇದರಲ್ಲಿ ನಾನು ಹೇಳ್ತಾ ಇದ್ದೀನಿ ಇದು ಎಲ್ಲ RGB ಇದೆ, ಚೆನ್ನಾಗಿ ಕಾಣಿಸುತ್ತೆ ಇದು. ಒಂದು ನಿಮಿಷ ಬ್ರೋ, ನಾನು ತುಂಬ ಬಿಲ್ಸ್ ನೋಡಿದ್ದೀನಿ, ಇದು ಹಾಕಿದ್ದಾರೆ, ಸೂಪರ್ ಕಾಣಿಸುತ್ತೆ. ಕೋರ್ಸರ್ದು ಲುಕ್ಸ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಬ್ರ್ಯಾಂಡು ಅಷ್ಟೇ, ಇದಕ್ಕಿಂತ ಬ್ರ್ಯಾಂಡ್ ಪ್ರೀಮಿಯಮ್. ಇದು ಒಂಚೂರು ಕಮ್ಮಿ ಇರುತ್ತೆ, ಇದು ಕಂಪೀಟ್ ಮಾಡೋದಕ್ಕೂ. ಐ ಮೀನ್ ಮಾರ್ಕೆಟಲ್ಲಿ ಪ್ರೈಸ್ ಕಂಪೀಟ್ ಮಾಡೋದು. ಅದೇ ಇದು ಬಜೆಟ್ ವರ್ಷನ್, ಬಟ್ ಇದು ಪ್ರೀಮಿಯಮ್ ಚೆನ್ನಾಗಿದೆ. ಅದೇ ಹಾಕ್ಬಿಡಿ. ಓಕೆ, ಏನು ಹೇಳೋಕ್ಕೇನಿಲ್ಲ ಅಲ್ಲಿ. ಅಂತೂ ಇದು ಡ್ರೀಮ್ PC ಬಿಲ್ಡ್ ಮಾಡ್ತಾ ಇದ್ದೀನಿ ಅಂತ ಖುಷಿ ಆಗ್ತೈತೆ ಅಷ್ಟೇ. ಈಗ ನಂಗೆ ಮೈನ್ ಒಂದು UPS ಹಾಕಿ, UPS ಬಿಟ್ಟು ನನಗೆ ಇದು OS ಅದೆಲ್ಲ ನಾನು ಮಾಡ್ಕೊಡ್ತೀನಿ. ಮಾನಿಟ್ರ್ 28 ಇಂಚು 4K
ಏನು ರೇಟ್ ಆಗುತ್ತೆ ಎಸ್ಟಿಮೇಟ್? 28 ಇಂಚಸ್ 4K ಎಂಟ್ರಿ ಲೆವೆಲ್ ಮಾನಿಟರ್ ನಿಮ್ಗೆ ಕಮ್ಮಿನೇ ಇರುತ್ತೆ. ಎಂಟ್ರಿ ಲೆವೆಲ್ ಒಂದು 20,000 ಸ್ಟಾರ್ಟ್. 27 4K ಕಮ್ಮಿದು. ಕಲರ್ ಅಕ್ಯುರೇಸಿ ಅಂದರೆ ಅದೇ 45,000. 45. ಎಸ್, ಅದಕ್ಕಿಂತ ಇನ್ನೂ ಚೆನ್ನಾಗಿರೋದು ಬೇಕಂದರೆ ಅದು ಎಷ್ಟು ರಿಫ್ರೆಶ್ ರೇಟ್ ಎಷ್ಟಿದೆ? 60 Hz. ಬಟ್ ಒಂದು ಮಾತು ನಾನು ಹೇಳ್ತೀನಿ, ನಿಮಗೂ ಕಲರ್ ಅಕ್ಯುರೆನ್ಸಿ 100% ಪ್ಲಸ್ DCPI 97-99% ಬೇಕಂದರೆ ಎ ಲಾಜಿಕ್ ಅಂತ ಬ್ರ್ಯಾಂಡ್ ಬರುತ್ತೆ, ಇದು UHD ಇದು, ಅದು ಸೂಪರ್ ಆಗಿರುತ್ತೆ ಮಾನಿಟರ್. ಎ ಲಾಜಿಕ್ OLED ಇಲ್ಲ, OLED ಇನ್ನೂ ಕಾಸ್ಟ್ಲಿ ಇರುತ್ತೆ. ಹಲೋ, ಇಲ್ಲ, ನಾನು ಜಸ್ಟ್ ಕೊಟೇಶನ್ ಕೇಳ್ತಾ ಇದ್ದೀನಿ. ನಮ್ಮವನ ಹತ್ರನೇ ಮಾನಿಟರ್ ಇದೆ ಅಂತ, ನಾನು ಅದೇ ಹಚ್ಕೊಂಡ್ಬಿಡ್ತೀನಿ ಅಷ್ಟೇ. ನನ್ನ ಮಗ ಚೆನ್ನಾಗಿದೆಲ್ಲ ಅದು. 144 ಅದಕ್ಕೆಲ್ಲ ಬೇಕಾ? ನಡೆಯುತ್ತಾ? ಇದೇ ನಂಬರ್ 144 Hz. ಅದು ಎಲ್ಲಿ ಇನ್ವೇರ್ ಲ್ಯಾಪ್ಟಾಪ್ ಇದೆಯಲ್ಲ, ಅದು 144 Hz ಡಿಸ್ಪ್ಲೇ. ನಿಮಗೂ ಅಪ್ಡೇಟ್ ಮಾಡ್ತೀನಿ. ಇರುತ್ತೆ ನೀವು ಮಾಡೋಕ್ಕೆ ಚೆನ್ನಾಗಿ ತೊಗೊಂಡ್ಬಿಡೋದು ಬ್ರೋ. 3,60,000 ಅಂತ ಹೇಳಿದೆ ತಾನೆ? ಹಾಂ, ಏನು ರೇಟ್ ಹಾಕಿದೆ ನೀನು ನೋಡಿ. ಜಾಸ್ತಿ ಆಗಿದೆ. 10 ಲಕ್ಷನಾ? ಎಲ್ಲೂ ಇಲ್ಲ ಔಟ್ ಆಫ್ ಸ್ಟಾಕ್ ಆನ್ಲೈನ್. 10 lakhs. ಎಷ್ಟು? 9,99,999. ನಾನು 360 ಬಂದಿದೆ, 370ಕ್ಕೆ ಸೇಲ್ ಮಾಡ್ತೀನಿ ಅಷ್ಟೇ. 2-3% ಪ್ರಾಫಿಟು. ಆನ್ಲೈನಲ್ಲಿ ಏನು ರೇಟ್ ಸೇಲ್ ಮಾಡ್ತಿದೆ ನೀವು ನೋಡಿ. 10 ಲಕ್ಷ ಮಿನಿಮಮ್ 5 ಲಕ್ಷ. ಈಗ ನಾನು ನೀವು ಹೇಳಿ ಏನು ಪ್ರೈಸ್ ಇಡ್ಬೇಕು? 10 ಲಕ್ಷನೂ ಔಟ್ ಆಫ್ ಸ್ಟಾಕ್. ನನಗೆ ಕೊಟ್ಬಿಡಿ ಬ್ರೋ, ನಾನು 5 ಲಕ್ಷಕ್ಕೆ ಸೇಲ್ ಮಾಡ್ಕೊತೀನಿ. ಅಷ್ಟೇ, ಈ ಪೀಸಿಗೆ ದುಡ್ಡು ಬಂದ್ಬಿಡುತ್ತೆ ಅಲ್ಲ, ಒಳ್ಳೆ ಐಡಿಯಾ ಮಚ್ಚ. ಯಾರು ತಗೊಳೋರು ಸಿಗ್ಬೇಕಲ್ಲ ಅಷ್ಟಕ್ಕೆಲ್ಲ. 219,360. 2,19,000. ನೀವು ಕಾರ್ಡ್ ಎಕ್ಸೆಪ್ಟ್ ಮಾಡ್ತೀರಲ್ಲ? ಹಾಂ, ಕಾರ್ಡ್ 2% ಎಕ್ಸ್ಟ್ರಾ ಆಯ್ತಾ? ನೀವು ನೆಟ್ ಬ್ಯಾಂಕಿಂಗ್ ಗೂಗಲ್ ಪೇ ಮಾಡಿ, ಏನೂ ಎಕ್ಸ್ಟ್ರಾ ಇಲ್ಲ. ಜಿಪೇಲಿ ಇಷ್ಟ ಆಗಲ್ಲ, ಜಿಪೇಲಿ ಆಗಲ್ಲ. ನೆಟ್ ಬ್ಯಾಂಕಿಂಗ್ ICICI ಆರಾಮಾಗಿ ನನ್ನ ICICI ನಂದು ಅಕೌಂಟ್ ಡೀಟೇಲ್ ಕಳ್ತೀನಿ. ಅಕೌಂಟ್ ಆ ಕಡೆ ಕಳಿಸ್ಬಿಡಿ ನನಗೆ, ನಾನು ಬೆನಿಫಿಷರಿ ಹಾಕೊಂಡ್ಬಿಡ್ತೀನಿ.